ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೆ ಜೀವನ್ಮುಕ್ತಾನಂದ ಲಹರಿ ಸಂಚಿಕೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಈ ಶ್ಲೋಕ ನೋಡೋಣ. ಒಮ್ಮೆ ಗಂಗೆಯಲ್ಲಿ, ಮತ್ತೊಮ್ಮೆ ಬಾವಿಯ ನೀರಿನಲ್ಲಿ, ಇನ್ನೊಮ್ಮೆ ಕೆರೆಯ ನೀರಿನಲ್ಲಿ, ಮತ್ತೊಮ್ಮೆ ಬಿಸಿ ನೀರಿನಲ್ಲಿ, ಮತ್ತೊಮ್ಮೆ ತಣ್ಣೀರಿನಲ್ಲಿ, ಕೆಲವು ವೇಳೆ ಕರ್ಪೂರದಂತೆ ಬೆಳ್ಳಗಿರುವ ವಿಭೂತಿಯಿಂದ ಸ್ನಾನವನ್ನು ಮಾಡುತ್ತಿದ್ದರೂ, ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ. ಇಲ್ಲಿ ಆ ಥರ ಗಂಗೆ ಸ್ನಾನ ಮಾಡಲಿ ಮತ್ತೊಂದು ಮಾಡಲಿ ಆ ವಿಭೂತಿಯಿಂದ ಸ್ನಾನ ಮಾಡಿದ್ರು ಜ್ಞಾನಿ ಭ್ರಾಂತಿಗೊಳಗಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕಿದು? ಯಾವ ರೀತಿ ಭ್ರಾಂತಿ? ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ನೋಡಬೇಕು. ನಾವು ಸಾಮಾನ್ಯ ಏನು ಮಾಡ್ತೀವಿ, ಅದು ಶುದ್ಧ ಇದು ಅಶುದ್ಧ, ಅಥವಾ ಅದು ಶ್ರೇಷ್ಠ ಇದು ಕಳಪೆ, ಅದು ಪವಿತ್ರ ಇದು ಅಪವಿತ್ರ ಅಂತ ನಾವು ಎಲ್ಲವನ್ನು ಎರಡಾಗಿ ನೋಡೋದಕ್ಕೆ ಹೋಗ್ತೀವಿ. ಈ ಅರ್ಜುನ ಅಷ್ಟೆಲ್ಲ ಮಾರ್ಗಗಳು ಹೇಳುವಾಗ ಕೇಳ್ತಾನಲ್ಲ ಗೀತೆಯಲ್ಲಿ, ಹಿಂಗೆ ಕರ್ಮಯೋಗ ಸರಿನಾ, ಕರ್ಮ ಸನ್ಯಾಸ ಸರಿನಾ, ಇದರಲ್ಲಿ ಯಾವುದು ಶ್ರೇಷ್ಠ ಹೇಳು. ನಮಗೆ ಶ್ರೇಷ್ಠತೆ ಹುಚ್ಚು. ಇದರಲ್ಲಿ ಯಾವುದು ಶ್ರೇಷ್ಠ, ಅದು ಶ್ರೇಷ್ಠ, ಅಲ್ಲಿಗೆ ಹೋಗ್ತೀನಿ. ಅದಕ್ಕೊಂದಷ್ಟು ಪುರಾಣ ಕಥೆಗಳು ಕೇಳೋದು, ಮತ್ತೊಂದು ಅಲ್ಲಿ ಹೋಗಿ ಬಂದಾಗ ತುಂಬ ಒಳ್ಳೆಯದಾಗಿದೆ ಅಂತ, ಅದು ಶ್ರೇಷ್ಠವಾದ ಜಾಗ, ಸರಿ ಅಲ್ಲಿಗೆ ಹೋಗೋಣ. ನಮಗೆ ಶ್ರೇಷ್ಠತೆಯ ಹುಚ್ಚು. ಹಾಗೆ ನಾವು ಭ್ರಾಂತಿಗೊಳಗ ಆಗ್ತಿರ್ತೀವಿ. ಮಹಿಮೆ ಮನ ಸೋತಡೆಯೋ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳೋ ಹಾಗೆ ಅದನ್ನು ಮರ್ತ್ಬಿಡ್ತೀವಿ. ಬಹುಜನಂ ಕೈ ಮುಗಿಯುವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನ ಸೋತಡೆಯೋ ಮಂಕುತಿಮ್ಮ ಅಂತ ಗುಂಡಪ್ಪ ಅಂದಾಗೆ, ನಾವು ಮನಸ್ಸು ಸೋಲೋದು ಬಿಟ್ಟು ನಾವು ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಇಲ್ಲಿ ಹೋದರೆ ಪವಾಡ, ಅಂಥ ಕಡೆ ಹೋಗ್ಬೇಕು ಇಂಥ ಕಡೆ ಹೋಗ್ಬೇಕು, ಇದು ಶ್ರೇಷ್ಠ ಅದು ಕಳಪೆ, ನಾನು ಶ್ರೇಷ್ಠವಾದ ಕಡೆ ಹೋದೆ ಅಂತ ನಮಗೆ ಅಹಂಕಾರ ಬರುತ್ತೆ. ಅದು ಭ್ರಾಂತಿ. ನಾನು ಗಂಗೆ ಸ್ನಾನ ಮಾಡಿ ಬಂದೆ, ನಾನು ಕುಂಭಮೇಳದ ಸ್ನಾನ ಮಾಡಿ ಬಂದೆ ಅನ್ನೋ ಭ್ರಾಂತಿಗೆ ನಾವು ಒಳಗಾಗ್ಬಿಡ್ತೀವಿ. ಅದಕ್ಕೆ ಬಸವಣ್ಣ ತುಂಬ ಚೆನ್ನಾಗಿ ಹೇಳ್ತಾರೆ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ನರಿದವಂಗೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಅಂತ. ನೀವು ಎಲ್ಲಿ ಯಾವ ಜಾಗನ ಒಂದು ಕಾಲದಲ್ಲಿ ಅಲ್ಲಿಗೆ ಹೋಗ್ದಿರೋಂಥ ಜಾಗ, ಅದು ಅಸ್ಪೃಶ್ಯರಿರುವಂಥ ಜಾಗ ಅಂತ ದೂರ ಇಟ್ಬಿಟ್ರಲ್ಲಪ್ಪ, ಅದು ಈ ಭೂಮಿ ಮೇಲೆ ಇರೋದು, ಶಿವಾಲಯವೂ ಭೂಮಿ ಮೇಲೆ ಇರೋದು. ಜಲ ಒಂದೇ ಶೌಚ ಆಚಮನಕ್ಕೆ, ನಾವು ಮುಖ ತೊಳ್ಕೊಳ್ಳೋಕ್ಕೂ ಮೈ ತೊಳ್ಕೊಳ್ಳೋಕ್ಕೂ ಅದೇ ನೀರು, ಆಚಮನ ಮಾಡೋಕ್ಕೂ ಅದೇ ನೀರು. ನಾವು ಬಾವಿನ ತಂದರೂ ಎರಡನ್ನೂ ಅದಕ್ಕೆ ಬಳಸ್ತೀವಿ. ನಾವು ಗಂಗೆ ಅಂದ ತಕ್ಷಣ ಅದನ್ನು ಫ್ಯಾಕ್ಟ್ರಿಗೆ ಬಳಸ್ತಿಲ್ಲ ಅಂತಲ್ಲ, ಹೋಟೆಲ್ಸಿಗೆ ಬಳಸ್ತಿಲ್ಲ ಅಂತಲ್ಲ, ಎಲ್ಲ ಕಡೆಯೂ ಬಳಕೆ ಆಗ್ತಿದೆ. ಅವ್ರಿಗದು ನೀರು. ನಾವು ಕಾಶಿಗೆ ಹೋದಾಗ ನಮಗದು ಗಂಗೆ ಪವಿತ್ರವಾದ ಜಾಗ. ಬಟ್ ಅದೇ ನೀರು ಮತ್ತೆ ಇಂಡಸ್ಟ್ರೀಸ್ಗೂ ಹೋಗುತ್ತೆ, ಹೋಟೆಲ್ಸ್ಗೂ ಹೋಗುತ್ತೆ. ಅದೇ ನೀರು ಕೊನೆಗೆ ಬಾರಲ್ಲೂ ಬಳಕೆ ಆಗುತ್ತೆ. ಅದಕ್ಕೇನು ಸಪ್ರೇಟ್ ನೀರು ತರಕ್ಕೆ ಹೋಗಲ್ಲ. ಅವ್ರಿಗದು ನೀರು ಅಷ್ಟೇ. ಅದು ಗಂಗಾ ನೀರು ಅಂತಾಗಲ್ಲ. ಅದು ಸರಿ ತಪ್ಪನ್ನ ಹೇಳೋದು ನಮ್ಮ ನಮ್ಮ ದೃಷ್ಟಿಕೋನ, ನಮ್ಮ ನಮ್ಮ ಅವಶ್ಯಕತೆಗಳು, ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಮುಳುಗಕ್ಕೆ ಹೋದರೆ ಕೊನೆಗೆ ಸನ್ಯಾಸಿನೂ ಮುಳುಗಿ ಸಾಯ್ತಾನೆ, ಇಂಡಸ್ಟ್ರಿಯಲಿಸ್ಟು ಸಾಯ್ತಾನೆ. ನಾವು ಪವಿತ್ರ ಸ್ಥಳ ಅಂತ ಸ್ನಾನ ಮಾಡೋಕ್ಕೆ ಹೋದರೆ ಜಾರು ಬಿದ್ದರೆ ನಾನು ಸಾಯ್ತೀನಿ. ದೋಣಿ ಇದು ಮಾಡೋದು, ಇನ್ ಕೇಸ್ ದೋಣಿ ಉಲ್ಟಾ ಆದರೆ ಆತ ಕೂಡ ಈಜು ಬಂದಿಲ್ಲ ಅಂದರೆ ಸಾಯ್ತಾನೆ. ಅಲ್ಲಿ ಗಂಗೆಗೆ ಅಲ್ಲೂ ವ್ಯತ್ಯಾಸ ಇರೋದಿಲ್ಲ. ಹಾಗೆ ನಾವು ಶ್ರೇಷ್ಠ ಕಳಪೆ, ಪವಿತ್ರ ಅಪವಿತ್ರ ನಮ್ಮ ನಮ್ಮ ದೃಷ್ಟಿಕೋನಕ್ಕಿರುತ್ತೆ ಹೊರತು ವಸ್ತುತಃ ಇಲ್ಲ. ಎಲ್ಲವೂ ಒಂದೇ. ಇಲ್ಲಿ ಎಲ್ಲವೂ ಒಂದೇ ಒಂದೇ ಒಂದೇ. ಹಾಗಾಗಿ ಅದು ಏನೂ ಭೇದ ಭಾವ ಇಲ್ಲದೆ ಇರೋಂಥ ಸ್ಥಿತಿ ಅಂತ ಶಂಕರಾಚಾರ್ಯ ಹೇಳಿದ್ರೆ ಅದನ್ನೇ ಬಸವಣ್ಣ ಹೀಗೆ ಹೇಳ್ತಾ ಇದ್ದಾರೆ. ಇದು ಜಲವೊಂದೇ ಶೌಚಾಚಮನಕ್ಕೆ, ನಿಲುವೊಂದೇ ಕೂಡಲ ಸಂಗಮ ದೇವನ ಅರ್ಥರೆ. ನಮ್ಮೊಳಗೆ ಇರುವ ಕೂಡಲ ಸಂಗಮ ದೇವ, ಅದನ್ನು ಏನು ಬೇಕಾದ್ರೂ ಕರಿಬೋದು. ಅದನ್ನು ಗುಹೇಶ್ವರ ಅನ್ಬೋದು, ಚನ್ನಮಲ್ಲಿಕಾರ್ಜುನ ಅನ್ಬೋದು, ಆತನ ಅಲ್ಲ ಅನ್ಬೋದು, ದೇವರು ಅನ್ಬೋದು, ವಿಷ್ಣು ಶಿವ, ನಮ್ಮ ನಮ್ಮ ಭಾಷೆಯಲ್ಲಿ ನಮ್ಮ ನಮ್ಮ ಸ್ವಧರ್ಮಕ್ಕೆ ತಕ್ಕಂತೆ ಹೇಗೆ ಬೇಕಾದ್ರೂ ಕರಿಬಹುದು. ಅದಕ್ಕೇನು ಯಾವ ರೀತಿಯ ಧಕ್ಕೆ ಅದಕ್ಕೆ ಉಂಟಾಗಲ್ಲ. ಯಾವ ವಸ್ತು ಮೂಲ ವಸ್ತು ಇದೆಯೋ ಅದು ನಾವು ಹೇಗೆ ಕರೆದ್ರು ಆ ಮೂಲ ವಸ್ತುಗೇನು ಧಕ್ಕೆ ಆಗಲ್ಲ. ಧಕ್ಕೆ ಆಗೋದು ನಮಗೇನೆ. ಅದಕ್ಕೆ ನಾವು ಕಿತ್ತಾಡ್ತಿರ್ತೀವಿ. ನನ್ನ ಹೆಸರು ಸರಿ, ನನ್ನ ಕಲ್ಪನೆ ಸರಿ, ನನ್ನ ಆಚರಣೆ ಸರಿ ಅಂತ ನಾವು ಕಿತ್ತಾಡ್ತಿರ್ತೀವಿ ಹೊರತು ಮೂಲಕ್ಕೆ ಯಾವ ರೀತಿಯ ಪ್ರಭಾವವಾಗಲ್ಲ, ಯಾವ ರೀತಿ ಧಕ್ಕೆನೂ ಉಂಟಾಗಲ್ಲ. ಹಾಗಾಗಿ ಕುಲವೊಂದೇ ತನ್ನ ತಾನು ಅರಿದವಂಗೆ, ಯಾರಿಗೆ ಇದು ತನ್ನನ್ನು ತಾನು ಅರಿತನೋ ಅವನಿಗೆ ಕುಲ ಒಂದೇ, ಎಲ್ಲರೂ ಅವನಿಂದನೇ ಬಂದಿದ್ದು. ಕುಲವೆಂದು ಹೊಡೆದಾಡದಿರಿ ಅಂತ ಕನಕದಾಸ ಹೇಳ್ತಾರೆ. ನಿಮ್ಮ ಕುಲ ಗೊತ್ತಾ ಅಂತ. ಯಾಕೆ ಎಲ್ಲರೂ ಕೊನೆಗೆ ಬಂದಿದ್ದು ಅಲ್ಲಿಂದನೇ, ಭಗವಂತನಿಂದನೇ ಬಂದಿದ್ದರಿಂದ ಎಲ್ರಿಗೂ ಕುಲ ಒಂದೇ, ಭಗವಂತನ ಕುಲ. ಅದಕ್ಕೆ ವಸುದೈವ ಕುಟುಂಬಕಂ ಅಂತ ಅಂದಿದ್ದು. ಹಾಗೆ ಯಾವಾಗ ನಮಗೆ ಮೂಲವೆಲ್ಲವೂ ಒಂದೇ ಅಂತ ಗೊತ್ತಾಗುತ್ತೆ, ಅವಾಗ ಈ ಭೇದ ಭಾವಗಳೆಲ್ಲ ನಶಿಸಿ ಹೋಗುತ್ತೆ. ಅದಕ್ಕೋಸ್ಕರನೇ ಮೇಲೆ ಬೇರುಗಳು ಕೆಳಗೆ ಕೊಂಬೆಗಳು ವ್ಯಾಪಿಸಿರುವ ಪ್ರಾಚೀನವಾದ ಅಶ್ವತ್ಥ ವೃಕ್ಷವಿದು. ಇದೇ ಶುದ್ಧವಾದುವು, ಇದೇ ಬ್ರಹ್ಮ, ಇದೇ ಅಮೃತವೆಂದು ಕರೆಯಲಾಗುತ್ತದೆ. ಇದರಲ್ಲೇ ಲೋಕವೆಲ್ಲವೂ ಆಧಾರವಾಗಿವೆ.
ಎಷ್ಟು ಚೆನ್ನಾಗಿ ಉಪನಿಷತ್ತು ಹೇಳುತ್ತೆ ನೋಡಿ. ಈ ಸೃಷ್ಟಿನೇ ಒಂದು ಅಶ್ವತ್ಥ ಮರ ಅಂತೆ. ಅದು ತಲೆ ಕೆಳಗಾಗಿದೆ. ಅದು ಬೇರು ಮೇಲಿದೆ ಅಂದ್ರೆ ಎಲ್ಲ ಮೂಲ ಅಲ್ಲಿದೆ. ಅಲ್ಲಿಂದನೇ ಇವೆಲ್ಲ ಮೂಡ್ತಾ ಇರೋದು. ನಾವು ಸಾಮಾನ್ಯ ನೋಡೋದು ಕೆಳಗೆ ಬೇರಿರುತ್ತೆ, ಕಾಂಡ ಇರುತ್ತೆ, ಆಮೇಲೆ ನಮಗೆ ರೆಂಬೆ ಕೊಂಬೆಗಳು ಕಾಣಿಸುತ್ತೆ. ಆದ್ರೆ ಈ ಉಪನಿಷತ್ತು ಉಲ್ಟಾ ಹೇಳ್ತದೆ. ಮೇಲೆ ಬೇರಿದೆಯಂತೆ. ಅಲ್ಲಿಂದ ಮೇಲಿಂದ ನಮಗೆ ಅಲ್ಲಿಂದ ಇವೆಲ್ಲ ಲೋಕಗಳು, ನಾವು, ಈ ಪ್ರಪಂಚ ಇವೆಲ್ಲ ಒಂದ್ರಿಂದನೇ ಮೂಡಿ ಬಂದಿದೆ. ಅದು ನಮಗೆ ಕಾಣಿಸ್ತಿಲ್ಲ, ಬೇರು ಕಾಣಿಸ್ತಿಲ್ಲ. ನಮಗೆ ಕಾಂಡ, ಮ್, ಉ- ಬೇರು, ರೆಂಬೆ, ಕೊಂಬೆ, ಎಲೆಗಳು ಮಾತ್ರ ಕಾಣಿಸ್ತಾ ಇದೆ. ಇವೆಲ್ಲ ಹೊರಗಿಂದ ನೋಡೋದಕ್ಕೆ ಬೇರೆ ಇದ್ರು ಮೂಲ ವಸ್ತು ಅದೆಲ್ಲದಕ್ಕೂ ಆಹಾರವನ್ನು ನೀಡುತ್ತಿರುವಂಥ ಮೂಲ ವಸ್ತು ಬೇರು ಒಂದೇ ಆಗಿದೆ. ಅದು ಬೃಹತ್ತಾಗಿದೆ. ಹಾಗಾಗಿ ಅದೆಲ್ಲವೂ ಒಂದೇ ಆಗಿದೆ. ಅವು ಬೇರು ಶುದ್ಧವಾಗಿರೋದಕ್ಕೆ ಮರವು ಶುದ್ಧವಾಗಿರೋದು. ಅದರಿಂದನೇ ಮೂಡಿರೋದು. ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಶಾಂತಿ ಮಂತ್ರ ಉಪನಿಷತ್ತು ಹೇಳೋ ಹಾಗೆ ಅದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿರೋದು. ನಮ್ಮ ದೃಷ್ಟಿಕೋನದಿಂದ ಅಪೂರ್ಣ ಅಂತ ನಾವು ಭಾವಿಸ್ತಿದ್ದೀವಿ ಹೊರತು ಆತನ ದೃಷ್ಟಿಕೋನದಲ್ಲಿ ಎಲ್ಲವೂ ಪೂರ್ಣವೇ. ಯಾಕೆಂದರೆ ಅವನು ಪೂರ್ಣ. ಅವನು ಪೂರ್ಣವಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಉಪನಿಷತ್ತು ಹೇಳುತ್ತೆ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲವೂ ಈಶನಿಂದಲೇ ಆಗಿರೋದು. ಈಶನೇ ಅದರಲ್ಲಿ ವ್ಯಾಪಿಸಿದ್ದಾನೆ ಕೂಡ. ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ಅಂತ ಶುರು ಆಗುತ್ತೆ. ವಿಶ್ವಂ ವಿಶ್ವಕ್ಕೆ ಕಾರಣನಾದವನು. ಮತ್ತು ವಿಶ್ವವನ್ನು ಸೃಷ್ಟಿಸಿ ಏನು ಮಾಡಿದ್ದಾನೆ, ಅದರೊಳಗೆ ಹೊಕ್ಕಿದ್ದಾನೆ. ಹಾಗಾಗಿ ಆತ ವಿಷ್ಣು. ತಾನೇ ವಿಶ್ವವನ್ನು ಸೃಷ್ಟಿ ಮಾಡಿ ಅದರಲ್ಲೇ ಹೊಕ್ಕಿರುವುದರಿಂದ ವಿಷ್ಣು. ಸೃಷ್ಟಿ ಮಾಡಿದ್ದಕ್ಕೆ ವಿಶ್ವಂ. ಆತನ ಸೃಷ್ಟಿ ಮಾಡಿ ಆತನ ಒಳಗಿದ್ದಾನೆ. ಮೇಲೆ ಇಲ್ಲಿ ಯಾವುದು ಪವಿತ್ರ ಯಾವುದು ಅಪವಿತ್ರ ನಾವು ಮಾಡ್ಕೊಳ್ತೀವಿ ಅಷ್ಟೇ. ಹಾಗಂತ ಹಾಗಾದ್ರೆ ನಾವು ಮೋರಿ ನೀರು ಕುಡಿದ್ರೆ ಜ್ವರ ಬರಲ್ವಾ ಅಂತ ಕೇಳ್ಬೋದು. ಅದು ನಾವು ಮಲಿನ ಮಾಡಿರುವುದು. ಅದನ್ನು ಶುದ್ಧಿ ಮಾಡಿದ್ರೆ ಮತ್ತೆ ನಾವು ಅದನ್ನು ಸೇವಿಸ್ಬೋದು. ಅದಕ್ಕೆ ಸೇವಿಸೋಕ್ಕೆ ಯೋಗ್ಯವಾಗಿರುತ್ತೆ. ಮಲಿನ ಅಥವಾ ಶುದ್ಧಿ ನಾವು ಮಾಡ್ಕೊಂಡಿರ್ತೀವಿ. ಪವಿತ್ರ ಅಪವಿತ್ರ ಶ್ರೇಷ್ಠ ಕಳಪೆ ಇದು ಸೃಷ್ಟಿಯಲ್ಲಿಲ್ಲ. ಇದರ ನಮ್ಮ ನಮ್ಮ ದೃಷ್ಟಿಕೋನಗಳಷ್ಟೇ ಹೊರತು ಯಾವುದನ್ನು ಕೀಳು ಯಾವುದನ್ನು ಮೇಲು ಅಂತ ನೋಡೋ ಅವಶ್ಯಕತೆ ಇಲ್ಲ. ನನಗದು ಯೋಗ್ಯವಾ ಇಲ್ಲವ, ನನ್ನ ಮನಸ್ಸಿಗೆ, ಬುದ್ಧಿಗೆ, ನನ್ನ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಜೀವನದ ಎಲ್ಲ ರೀತಿಯ ಆರೋಗ್ಯಕ್ಕೆ ನನಗದು ಯೋಗ್ಯವಾ ಇಲ್ಲವಾ ಅನ್ನೋದಷ್ಟೇ ನೋಡ್ಬೇಕು ಹೊರತು ನಾವು ಕೀಳು ಮೇಲು ಮಾಡ್ತಾ ಹೋಗೋದಕ್ಕೆ ನಾವು ನಿಜವಾದ ಜ್ಞಾನದಿಂದ ನಾವು ದೂರ ಆಗ್ತಾ ಹೋಗ್ತಿರ್ತೀವಿ. ಮೇಲೆ ಬೇರುಗಳು, ಕೆಳಗೆ ಕೊಂಬೆಗಳು ವ್ಯಾಪಿಸಿರುವ ಪ್ರಾಚೀನವಾದ ಅಶ್ವತ್ಥವಿದು. ಹಾಗಾಗಿ ಅದೇ ಕಾರಣಕ್ಕೆ ನಾನು ಈ ದರ್ಪಣ ಗೀತೆ ಅಂತ ಏನು ಭಗವದ್ಗೀತೆಯಲ್ಲಿ ಬರೋ ವಿಶ್ವರೂಪ ದರ್ಶನ ಇದೆ, ಅದರಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ತಾ ನಮ್ಮ ಜೀವನದಲ್ಲಿ ಶರಣಾಗತಿನ ಅಳವಡಿಸ್ಕೊಳ್ಳೋದು ಹೇಗೆ, ಭಗವಂತನ ವಿಶ್ವರೂಪವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನ ಕನ್ನಡಿಯಾಗಿಟ್ಕೊಂಡು ನಮ್ಮ ಬದುಕನ್ನ ಅಹ್, ಪರಿವರ್ತನೆಗೊಳಿಸೋದು ಹೇಗೆ ಅನ್ನೋ ವಿಶ್ಲೇಷಣೆಯ ಪ್ರಯತ್ನ ಆ ದರ್ಪಣ ಗೀತೆ. ಅದರ ಮುಖಪುಟ ಕೂಡ ಹಾಗೆ ಮಾಡಿದ್ದು. ಮೇಲೆ ಬೇರು, ಕೆಳಗೆ ಕಾಂಡ ಮತ್ತೆ ಎಲೆಗಳು. ಇದನ್ನ ಇಡೀ ಎಲ್ಲವೂ ಒಂದೇ ಭಾಗ ಅನ್ನೋ ಅರ್ಥವನ್ನ ವಿಶ್ವರೂಪ ದರ್ಶನ ಅಂದ ತಕ್ಷಣ ನಾವು ವಿಷ್ಣು ನಿಂತಿರ್ತಾನೆ, ಅಲ್ಲಿ ಹಿಂದೆ ಇಲ್ಲಿ ಇಷ್ಟೆಲ್ಲ ತಲೆಗಳಿರುತ್ತೆ, ಅಷ್ಟೆಲ್ಲ ಕೈಗಳಿರುತ್ತೆ ಅಂತ ಚಿತ್ರ ಏನಿದೆ ಅದನ್ನೇ ತಲೆ ಹಾಕೋತೀವಿ. ಆದರೆ ಭಗವದ್ಗೀತೆಯಲ್ಲಿ ವಿವರಣೆ ಆ ರೀತಿ ಇಲ್ಲ. ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಅವನಲ್ಲಿ ಎಲ್ಲವೂ ಲೀನವಾಗ್ತಾ ಇದೆ, ಲಯವಾಗ್ತಾ ಇದೆ ಅಂತೆಲ್ಲ ಬರುತ್ತೆ. ಅಥವಾ ಚಿನ್ಮಯನಾಗಿದ್ದಾನೆ, ಪ್ರಕಾಶಮಾನವಾಗಿದ್ದಾನೆ, ಸೂರ್ಯಕೋಟಿಗೂ ಇದಾಗಿದ್ದಾನೆ, ಬೆಳಕಿಗೆ ಬೆಳಕಾಗಿದ್ದಾನಾತ ಅನ್ನೋ ರೀತಿಯಲ್ಲಿ ಹಲವಾರು ರೀತಿ ವರ್ಣನೆ ಬರ್ತಾ ಹೋಗುತ್ತೆ ವಿಶ್ವರೂಪ ದರ್ಶನದ ಬಗ್ಗೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಅದನ್ನ ಚಿತ್ರಿಸೋದಂತ ಸಾಮಾನ್ಯ ನಾವೇನ್ ಮಾಡ್ತೀವಿ, ವಿಷ್ಣು ಇರ್ತಾನೆ ಅಥವಾ ಕೃಷ್ಣ ಇರ್ತಾನೆ, ಅಲ್ಲಿಂದ ಅಷ್ಟು ಶಿರಗಳಿರುತ್ತೆ, ಅಷ್ಟು ಬಾಹುಗಳಿರುತ್ತೆ, ಒಂದೊಂದು ಕೆಲವೊಂದು ಆಯುಧ ಇರುತ್ತೆ, ಇದನ್ನ ತಲೆ ಹಾಕೋತೀವಿ. ಆದ್ರೆ ವಿಶ್ವರೂಪ ದರ್ಶನ ತಾತ್ವಿಕವಾಗಿ ನೋಡಿದಾಗ ಅಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಅದು ಉಪನಿಷತ್ತಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅನ್ನೋದನ್ನ ಮತ್ತೆ ಬದುಕನ್ನು ಕೂಡ ಒಂದು ವೃಕ್ಷವನ್ನಾಗಿ ನೋಡೋದು ನಾವು ಕಲಿತಾಗ ಭಗವಂತನ ವಿಶ್ವರೂಪ ನಮ್ಗೆ ಮತ್ತಷ್ಟು ಅರ್ಥವಾಗುತ್ತೆ. ಎಲ್ಲವೂ ಪವಿತ್ರವಾಗಿ ಕಾಣುತ್ತೆ, ಅಥವಾ ಎಲ್ಲವೂ ಭಗವಂತನಾಗಿ ನೋಡುವಂತಹ, ಎಲ್ಲವೂ ಒಂದೇ ಅಂತ ನೋಡುವಂತಹ ಮನಸ್ಥಿತಿ ನಮಗೆ ಬರುತ್ತೆ. ಆ ಭೇದ ಭಾವಗಳು ಹೋಗ್ಬಿಡುತ್ತೆ. ಹಾಗಾಗಿ ದರ್ಪಣ ಗೀತೆಯಲ್ಲಿ ಮೇಲೆ ಬೇರು ಕೆಳಗೆ ಆ, ಮರ ಕಾಂಡ ಉಪನಿಷತ್ತಿನ ಶ್ಲೋಕ ಏನಿದೆ ಅದನ್ನೇ ಇಲ್ಲಿ ಕವರ್ ಪೇಜ್ ಆಗಿ ಮಾಡಿರೋದು. ಆ, ಹಾಗೆ ಇದು ಎಲ್ಲವೂ ಒಂದೇ ಆದ್ರಿಂದ ಜೀವನ್ಮುಕ್ತಾನಂದ ಲಹರಿಯಲ್ಲಿ ಹೇಳೋ ಹಾಗೆ ಇಲ್ಲಿ ಅವನಿಗೆ ವ್ಯತ್ಯಾಸ ಆಗಲ್ಲ. ಅದು ಗಂಗೆ ನೀರಾಗ್ಲಿ ಬಾವಿ ನೀರಾಗ್ಲಿ ಅವನಿಗೆ ಅದು ಬೇಕಿರೋದು ದೇಹಕ್ಕೆ ಆಗಾಗ ಸ್ನಾನ ಮಾಡಿಸ್ಬೇಕು. ಹಾಗಾಗಿ ಆತ ಸ್ನಾನ ಮಾಡಿಸ್ತಾ ಇದ್ದಾನೆ ಅಷ್ಟೇ ಹೊರತು ಆತ ಗಂಗೆಯಲ್ಲೇ ಮುಳುಗ್ಬೇಕು ಅಂತಿಲ್ಲ, ಕಾವೇರಿ ಮುಳುಗ್ಬೇಕು ಅಂತಿಲ್ಲ. ಬಾವಿ ನೀರು ಅಂತ ಆತನಿಗೆ ಕಳಪೆ ಅಲ್ಲ. ಅದಕ್ಕೆ ಶ್ಲೋಕವೇ ಇದೆಯಲ್ಲ, ಹಂಡೆಯಲ್ಲಿರೋ ನೀರನ್ನ ಸ್ನಾನ ಮಾಡೋಕ್ಕೂ ಮುಂಚೆ ಗಂಗೆ, ಸರಸ್ವತಿ, ಕಾವೇರಿ ಇವೆಲ್ಲ
ಬಂದು ಇಲ್ಲಿ ಉಪಸ್ಥಿತರಾಗಿ ನೀರಲ್ಲಿ, ಅಲ್ಲಿವರೆಗಂತೂ ಬರೋಕ್ಕಾಗಲ್ಲಪ್ಪ, ನಾನು ಇರೋ ಜಾಗದಲ್ಲಿ ನೀವು ಉಪಸ್ಥಿತರಾಗಿ ಅಂಥೇಳಿ ನಾವು ಅದನ್ನು ಆ ಮಂತ್ರ ಹೇಳಿ ಸ್ನಾನ ಮಾಡೋ ಸಂಸ್ಕಾರ ಇರುತ್ತೆ. ಅಂದರೆ ನೀರಿನಲ್ಲಿ ಗಂಗೆಯ ತತ್ವ ನಮಗೆ ಬೇಕಿರೋದು ಹೊರತು ನೀರಲ್ಲ. ನಾವು ತತ್ವವನ್ನು ಯಾವುದ್ರಲ್ಲಿ ಬೇಕಾದ್ರೂ ಕಲ್ಪಿಸಿಕೊಳ್ಳಬಹುದು. ನನಗೆ ಆ ಒಂದು ಮನಸ್ಥಿತಿ ಇರಬೇಕು. ಹಾಗಾಗಿ ಅದಕ್ಕೆ ಆ ಶ್ಲೋಕ ಇರೋದು. ನೀವು ಎಲ್ಲ ನೀರಲ್ಲಿ ಇಲ್ಲೇ ಉಪಸ್ಥಿತರಾಗಿ, ನಾನು ಇಲ್ಲೇ ಸ್ನಾನ ಮಾಡಿ ಗಂಗೆ ಸ್ನಾನ ಅಂತ ಅನ್ಕೋತೀನಿ ಅಂತ. ಅದು ಒಂದು ಹಂತ. ತದನಂತರ ಅವನಿಗೆ ಯಾವ ನೀರಾದರೂ ಒಂದೇ. ಅದಕ್ಕೆ ಕುವೆಂಪು ಆ, ಮಲೆಗಳಲ್ಲಿ ಮದುಮಗಳು ಅನ್ಸುತ್ತೆ, ಅಲ್ಲಿ ಹೇಳ್ತಾರೆ ಜಲವೆಲ್ಲ ತೀರ್ಥ ಅಂತ. ನಾವು ಆ ಹಂತಕ್ಕೆ ಹೋಗ್ಬೇಕು. ಯಾವುದೋ ಒಂದು ತೀರ್ಥಕ್ಷೇತ್ರ ಮಾತ್ರ ತೀರ್ಥ ಅಂತಲ್ಲ, ಜಲವೆಲ್ಲ ತೀರ್ಥ ಅನ್ನೋ ಹಂತಕ್ಕೆ ನಾವು ಹೋಗ್ಬೇಕು. ಅದು ಕುವೆಂಪು ಅವರು ತುಂಬ ಸೊಗಸಾಗಿ ಅದನ್ನು ಹೇಳ್ತಾರೆ. ಬಹುಶಃ ಮಲೆಗಳಲ್ಲಿ ಮದುಮಗಳು ಅನ್ಸುತ್ತೆ, ನಂಗೆ ಮರ್ತೋಗಿದೆ. ಹಾಗೆ ಅದನ್ನೇ ಪರಹಂಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಕಣ್ಣು ಮುಚ್ಚಿ ಕುಳಿತು ಚಿಂತಿಸಿದಾಗ ಮಾತ್ರವೇ ಭಗವಂತ ಇರುತ್ತಾನೇನು? ನಾನು ಕಣ್ಣು ತೆರೆದು ಸುತ್ತಮುತ್ತ ನೋಡುತ್ತಿರುವಾಗಲೂ ಅವನು ಇದ್ದೇ ಇರುವುದಿಲ್ಲವೇ? ಈಗ ನಾನು ಕಣ್ತೆರೆದು ಸುತ್ತಲೂ ನೋಡುವಾಗ ಎಲ್ಲ ಜೀವಿಗಳಲ್ಲೂ ಅವನೇ ಇರುವುದು ಕಾಣುತ್ತಿದೆ. ಸಕಲ ಜೀವಿಗಳಲ್ಲಿ ಗಿಡ, ಮರ, ಸೂರ್ಯ, ಚಂದ್ರ, ನೆಲ, ಜಲ ಎಲ್ಲದರಲ್ಲೂ ಅಂತಸ್ಥನಾಗಿರುವ ಚೈತನ್ಯವೇ ಅವನು. ಆ ಹಂತಕ್ಕೆ ಹೋದಾಗ ಅದು ಪಾರ್ಥೇನಿಯಮ್ಮು, ತುಳಸಿ ಈ ರೀತಿ ವ್ಯತ್ಯಾಸ ಆಗಲ್ಲ. ನೀವು ಪಾರ್ಥೇನಿಯಂನ ಪೂಜಿಸದೇ ಇರಬಹುದು, ಅದು ಕಳೆ ಅಂತ ನಾವು ಕೀಳ್ತೀವಿ, ಆದರೆ ಆ ಗಿಡವನ್ನು ಕಳಪೆ ಅಂತ ನಾವು ಕರೆಯಲ್ಲ, ತುಳಸಿನ ಶ್ರೇಷ್ಠ ಅಂತ ಕರೆಯಲ್ಲ. ಅದು ನಮಗೆ ಸೂಕ್ತ, ಅದು ನಮ್ಮ ಸಂಸ್ಕಾರದಲ್ಲಿ ಬಂದಿದೆ, ಅದನ್ನು ನಾವು ಪೂಜಿಸ್ತೀವಿ. ಅದು ಆರೋಗ್ಯಕ್ಕೂ ಒಳ್ಳೆಯದು. ಪಾರ್ಥೇನಿಯಂ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಅದಕ್ಕೆ ನಾವು ದೂರ ಇಡ್ತೀವಿ. ತುಳಸಿನ ಮನೆಗೆ ತರ್ತೀವಿ ಅಷ್ಟೇ ಹೊರತು ಆ ಭಗವಂತನ ಸೃಷ್ಟಿಯಲ್ಲಿ ತುಳಸಿ ಶ್ರೇಷ್ಠ, ಪಾರ್ಥೇನಿಯಂ ಕಳಪೆ ಆಗಲ್ಲ. ಎಲ್ಲವೂ ಸೃಷ್ಟಿಯ ಒಂದು ಭಾಗವೇ. ಹಾಗಾಗಿ ಅವನು ಎಲ್ಲವಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಲ್ಲವೂ ಅವರಿಂದನೇ ಹುಟ್ಟಿರುವಾಗ ನಾವು ಆ ಅನುಸಂಧಾನದಲ್ಲಿ ಇರಬೇಕು. ಪಾರ್ಥೇನಿಯಂನಲ್ಲೂ ಕೃಷ್ಣ ಇದ್ದಾನೆ, ಭಗವಂತ ಇದ್ದಾನೆ, ತುಳಸಿನಲ್ಲೂ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ನಮಗಿರಬೇಕು. ನಾವು ಭೇದ ಭಾವ ಮಾಡಬಾರ್ದು. ವ್ಯವಹಾರದಲ್ಲಿ ನಮಗೆ ಯಾವುದು ಯೋಗ್ಯವೋ ಅದನ್ನು ಬಳಸೋದು ಬೇರೆ. ಹಾಗಂತ ಅದು ಕಳಪೆ ಅಂತ ನಾವು ಅದನ್ನು ಕೀಳಾಗಿ ನೋಡುವುದು, ವ್ಯಕ್ತಿಯನ್ನಾಗಲಿ, ವಸ್ತುವನ್ನಾಗಲಿ, ವಿಷಯವನ್ನಾಗಲಿ ಕಳಪೆ ಅಂತ ಕೀಳಾಗಿ ನೋಡೋದು, ಅದನ್ನು ಅಲ್ಲಗೆಳೆಯೋದು, ಅದ್ರ ಬಗ್ಗೆ ತುಂಬ ಚುತ್ಯವಾಗಿ ಮಾತಾಡೋ ಅವಶ್ಯಕತೆ, ಅದನ್ನ ಅವಮಾನ ಮಾಡೋದು, ಅವಹೇಳನ ಮಾಡುವ ಅವಶ್ಯಕತೆಯಲ್ಲಿ ಎಲ್ಲ ಭಗವಂತನ ಇದೇ. ಆದ್ದರಿಂದ ಇದೆಲ್ಲವೂ ಭಗವಂತನ ಸ್ವರೂಪ ಅಂತಲೇ ಕಾಣುವ ಹಂತ ಬಂದಾಗ ನಮಗೆ ಈ ರೀತಿ ಆ, ಒಂದನ್ನು ತೆಗಳೋದು ಇಲ್ಲ, ಒಂದನ್ನು ಹೊಗಳೋದು ಇಲ್ಲ, ಎಲ್ಲವನ್ನು ಸಮಾನವಾಗಿ ನೋಡುವಂತಹ ಮನಸ್ಥಿತಿ ಬರುತ್ತೆ. ದೇಹವೇ ಶ್ರೀಶೈಲ ಶಿಖರವ ದೂಹಿಸಲು ತಿಳಿಯುತ್ತಮಾಂಗವು ಸೋಹಮೆನಿಸುವ ಪ್ರತ್ಯಗಾತ್ಮನೇ ಮಲ್ಲಿಕಾರ್ಜುನನು. ಮೋಹರಿಪ ಸುಜ್ಞಾನ ರಸದ ಪ್ರವಾಹವೇ ಪಾತಾಳ ಗಂಗೆಯ ದಾಹ. ಸಹಜಾನಂದ ಗುರುಪದ ಭಕ್ತಿಯೇ ಮುಕ್ತಿ. ನಾವು ಇವತ್ತು ಎನ್ಲೈಟನ್ಮೆಂಟ್ ಅಂದ ತಕ್ಷಣ, ಆತ್ಮ ಸಾಕ್ಷಾತ್ಕಾರ, ಕೈವಲ್ಯ, ನಿರ್ವಾಣ ಅಂದ ತಕ್ಷಣ ಪುಂಖಾನುಪುಂಖ ಮಾತಾಡಿದ್ದು ಹೈಯೆಸ್ಟ್ ಪೀಕು, ಹೈಯೆಸ್ಟ್ ಎನರ್ಜಿ, ಅಲ್ಲಿ ಹೋದಾಗ ಏನೇನೋ ಪಾಸಿಬಿಲಿಟೀಸ್ ಆಗ್ಬಿಡುತ್ತೆ, ನೀವು ಅಂದ್ಕೊಂಡಂಗಾಗತ್ತೆ, ಏನೇನೋ ಪುಂಖಾನುಪುಂಖ ಹೇಳ್ತಾ ಹೋಗ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂದರೆ ಎಲ್ಲವನ್ನು ಭಗವಂತನ ಸ್ವರೂಪನಾಗಿ ನಾವು ಯಾವ ಭಾವನಾತ್ಮಕವಾಗಿ ತೊಡಗಿಕೊಳ್ಳದೆ ಎಲ್ಲವನ್ನು ಪೂಜನೀಯವಾಗಿ ನೋಡುವಂತಹ ಮನಸ್ಥಿತಿ. ಅಲ್ಲಿ ಎಲ್ಲೂ ಒಂದೇ ತತ್ವ ನಮಗೆ ಅನುಭವಕ್ಕೆ ಬರ್ತದೆ. ಎಲ್ಲ ಎಲ್ಲ ಕಡೆಯೂ ಭಗವಂತನೇ ಇದ್ದಾನೆ ಅನ್ನೋ ಭಾವ ಅಂದಾಗ ದ್ವೈತ ಅನ್ಬಹುದು. ಆ ಭಗವಂತನಿಂದಲೇ ನಾವು ಹೊರಹೊಮ್ಮಿದ್ದೇವೆ, ಅವನ ಗುಣಗಳು ನಮ್ಮಲ್ಲೂ ಇದೆ, ಅಥವಾ ಅವನ ಅಂಶವೇ ನಾವಾಗಿದ್ದೇವೆ. ಹಾಗಾಗಿ ಎಲ್ಲವೂ ಭಗವಂತ, ಅವನ ಹೊರತಾಗಿ ಇನ್ನೇನೂ ಇಲ್ಲ ಅಂದಾಗ ನಾನ್ಯಾರು? ನಾನು ಭಗವಂತನೊಂದು ಭಾಗವೇ, ಹಾಗಾಗಿ ನನ್ನನ್ನು ಭಗವಂತ ಅಂತ ಕರಿಬೋದು ಅನ್ನೋ ಒಂದು ಹಂತ. ನನ್ನನ್ನೇ ಭಗವಂತ ಕರೆ ತದನಂತರ ಬಂದದ್ದು. ಆದಿಶಂಕರಾಚಾರ್ಯ ಕಾಲಕ್ಕೆ ಅದು ಪರಿಭಾಷೆ ಬೇರೆ ಇತ್ತು, ಅವನ ಹೊರತಾಗಿ ಇನ್ನೇನು ಇಲ್ಲ, ಅಥವಾ ಒಂದೇ ಇರುವುದು. ಅವನು ಅಂದ ತಕ್ಷಣ ಬಂದಾಗ ನಾನು ಅವನು ಅಂತ ಬಂದ್ಬಿಡುತ್ತೆ. ಅವನೇ ಇರುವುದು ಅಂತ ಹೇಳೋದ್ರ ಬದಲು ಇರುವುದು ಒಂದೇ ಅಂತ ಹೇಳ್ಬಿಟ್ರೆ ಮುಗೀತಲ್ಲ. ಅವನು ಅಂತಾಗ ಮತ್ತೆ ನಾನು ಅವನು ಬರುತ್ತೆ, ಎರಡಾಗ್ಬಿಡುತ್ತೆ. ಇಬ್ಬರು ಇದ್ದು ಅಂದರೆ ಎಲ್ಲವೂ ಅವನೇ ಅಂತ ಅನ್ನೋಕ್ಕಾಗಲ್ಲ. ಹಾಗಾಗಿ ಇರುವುದು ಒಂದೇ ಅನ್ನೋ ಅರ್ಥದಲ್ಲಿ ಆಗ ಆ ರೀತಿಯ ಪರಿಭಾಷೆಯಲ್ಲಿ ಹೇಳುವ ರೀತಿ ಅಷ್ಟೇ, ಇದು ಹೇಳುವ ಬಗೆ ಹೊರತು ದ್ವೈತ ಅದ್ವೈತ ಅದು ಬಗೆ ಅಷ್ಟೇ ಹೊರತು ಎರಡು ರೀತಿಯಲ್ಲೂ ನಾವು ಅದನ್ನು ಅನುಭಾವದಲ್ಲಿ ನೋಡಬಹುದು. ಅದನ್ನು ವ್ಯವಹಾರದಲ್ಲಿ ಹೇಳುವಾಗಷ್ಟೇ ದ್ವೈತ ಅದ್ವೈತ ಆಗತ್ತೆ. ಅನುಭವದಲ್ಲಿ ಅದು ಒಂದೇ. ಅದು ಆ ಒಂದು ಯಾವುದು ಅಂತ ಹೇಳಕ್ಕೋದ ಮತ್ತೆ ಅದು ದ್ವೈತವಾಗಿ ಹೇಳ್ಬೋದು, ಅದ್ವೈತವಾಗಿ ಹೇಳ್ಬೋದು. ಅನುಭವ ದ್ವೈತವೂ ಇಲ್ಲ, ಅದ್ವೈತವೂ ಇಲ್ಲ. ಸತ್ಯ ದರ್ಶನ ದ್ವೈತವೂ ಇಲ್ಲ, ಅದ್ವೈತವೂ ಇಲ್ಲ. ಅದು ಪರಿಭಾಷೆ ಅಷ್ಟೇ. ಹಾಗಾಗಿ ಇಲ್ಲಿ ಆ, ಮಹಿಳಿಂಗರಂಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದೇಹವೇ ಶ್ರೀಶೈಲ ಗುರುಪಾದದಲ್ಲಿದ್ದು ನಾವು
ಅಮೃತ ರಸ ಪಾನ ಮಾಡ್ತೀವಲ್ಲ ಅದೇ ಮುಕ್ತಿನಪ್ಪ, ಅದೇ ಭಕ್ತಿ. ಅದ ಹೊರತಾಗಿ ಇನ್ನೇನು ಇಲ್ಲ ಅಂತ. ಎಲ್ಲರೂ ಕೊನೆಗೆ ಸೌಹಾರ್ದತೆ, ವಿಶ್ವಪ್ರೇಮ, ಸಹಾನುಭೂತಿ, ಶಾಂತಿ, ಅಹಿಂಸೆ ಇವೇ ನಿಜವಾಗ್ಲೂ ಅಧ್ಯಾತ್ಮದ ಲಾಭಗಳು ಅಂತ ಪರಿಗಣಿಸ್ಬೋದು. ಅದನ್ನೇ ಎಲ್ಲ ರೀತಿಯಲ್ಲೂ ಜೀವನ್ಮುಕ್ತಾನಂದ ಲಹರಿಲಿ ಎಲ್ಲ ರೀತಿಯ ಭೇದಗಳನ್ನು ತಿರಸ್ಕರಿಸ್ತಾ ಹೋಗ್ತಾರೆ. ಭೇದಗಳು ಅಂದರೆ ಸೃಷ್ಟಿಲಿ ಇಲ್ಲ ಅಂತಲ್ಲ. ಅದು ಕಲ್ಲು ಬೇರೆ, ಮಣ್ಣು ಬೇರೆ, ಮರ ಬೇರೆ, ಪ್ರಾಣಿಗಳು ಬೇರೆ. ಪ್ರಾಣಿಗಳು ಒಂದೊಂದು ರೀತಿ ಇರುತ್ತೆ. ಒಂದೊಂದು ನಾಯಿ ಒಂದೊಂದು ಬಣ್ಣ ಇರುತ್ತೆ. ಒಂದೊಂದು ದೇಹದ ಶಕ್ತಿ ಬೇರೆ ಇರುತ್ತೆ. ಇದೆಲ್ಲವೂ ಮೇಲ್ಮೆಯಲ್ಲಿ ಪ್ರಪಂಚ ನಡೆಯುತ್ತಿರುವುದರಲ್ಲಿ ಭೇದಗಳಿದೆ ಹೊರತು ಒಳಗಿರುವ ಸತ್ವ ಅಥವಾ ಇವೆಲ್ಲವೂ ಎಲ್ಲಿಂದ ಬಂದಿದೆಯೋ ಅದು ಒಂದೇ ಆಗಿದೆ. ಹಾಗಾಗಿ ನಾವು ಯಾವುದು ಒಂದೇ ಆಗಿದೆಯೋ ಅದರ ಕಡೆಗೆ ಗಮನ ಕೊಡಬೇಕು. ಈಗ ಉದಾಹರಣೆಗೆ ಒಬ್ಬ ಸಿನಿಮಾ ನಟ, ಈಗ ಅಣ್ಣಾವ್ರು ಅಂತ ಅಂದ್ಕೊಳ್ಳೋಣ. ಅಣ್ಣಾವ್ರು ಆಪರೇಷನ್ ಡೈಮಂಡ್ ರಾಕೆಟ್ಟು ಮಾಡ್ತಾರೆ, ಗೋವಾದಲ್ಲಿ CID 999 ಮಾಡ್ತಾರೆ, ಪುರಂದರದಾಸ ಕನಕದಾಸನು ಮಾಡ್ತಾರೆ. ಇವೆಲ್ಲ ಪಾತ್ರಗಳು ಮಾಡಿದ ಒಬ್ಬನೇ ವ್ಯಕ್ತಿ. ಆ ಒಬ್ಬನೇ ವ್ಯಕ್ತಿ ಆಯಾ ಆಯಾ ಸಿನಿಮಾಗಳಲ್ಲಿ ಆಯಾ ಪಾತ್ರಕ್ಕೆ ತಕ್ಕಂತೆ ಹೇಗೆ ಬೇಕೋ ಹಾಗೆ ತನ್ನನ್ನು ತಾನು ಮೌಲ್ಡ್ ಮಾಡಿಕೊಂಡು ಪಾತ್ರವನ್ನು ನಿರ್ವಹಿಸಿರ್ತಾರೆ. ನಮಗೆ ಇಷ್ಟ ಆಗಿದ್ದ ಕೊನೆಗೆ ಅಣ್ಣವರೇ ಅಲ್ವಾ, ಇದೆಲ್ಲವನ್ನು ನಿರ್ವಹಿಸಿದ ಅಣ್ಣವ್ರು ನಮ್ಗೆ ಇಷ್ಟ ಆಗ್ತದೆ. ಎಲ್ಲವನ್ನು ಮಾಡಿದ್ರು ಆತ ಒಬ್ಬರೇ. ಅವರೊಬ್ಬರು ಇವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಆಯಾ ಪಾತ್ರ ಮಾಡುವಾಗ ಅದಕ್ಕೆ ಎಷ್ಟು ಜೀವ ತುಂಬಿರ್ತದೆ ಅಂದರೆ ಆ ಪಾತ್ರ ಅವರೇ ಆಗಿದ್ದಾರೆ ಅಂತ ನಮಗನ್ಸುತ್ತೆ. ಹಾಗೆ ಇಲ್ಲಿ ಮೂಲದಲ್ಲಿ ಒಬ್ಬನೇ ನಟ ಇದ್ದಾನೆ. ಆತ ಪಾತ್ರಗಳ ತಕ್ಕಂಗೆ ಎಲ್ಲದರಲ್ಲೂ ನಿರ್ವಹಿಸ್ತಾ ಹೋಗ್ತಾ ಇದ್ದಾನೆ. ಸೊ ನಮಗೆ ಪ್ರೀತಿಯಾಗೋದು ಕೊನೆಗೆ ಅಣ್ಣವರೇನೆ. ಹಾಗೆ ನಾವು ಮೂಲದಲ್ಲಿ ನೋಡೋ ಕೊನೆಗೆ ಭಗವಂತನನ್ನೇ, ಅದ್ರ ಕಡೆಗೆ ಗಮನ ಇರಬೇಕು ಅಂತ ಅಲ್ಲಿ ನಮಗೆ ಅಧ್ಯಾತ್ಮದ ಮೊದಲ ಮೆಟ್ಟಲು ಅಂತ ಹೇಳ್ಬೋದು. ಆ ಹಂತಕ್ಕೆ ಹೋದಾಗ ಅದು ಅನುಭಾವಕ್ಕೆ ಬರೋದು ಬೇರೆ. ಆ ಅನುಭವ ಬರಬೇಕು ಮೊದಲು ಅನುಸಂಧಾನ ಇರಬೇಕು. ನಾವೇನು ಮಾಡ್ತೀವಿ, ನಮ್ಮ ಬಿಡಪ್ಪ ನಮಗೆ ಸದ್ಯಕ್ಕೆ ಹಂಗೆಲ್ಲ ಭೇದ ಭಾವ ಎಲ್ಲ ಬಿಟ್ಟಿರೋಕ್ಕಾಗಲ್ಲ ನಮ್ಮ ಕೈಲಿ, ಅದಾದ ನೋಡ್ಕೊಂಡು ನಮ್ಗೆ ಅಧ್ಯಾತ್ಮ ಅಲ್ಲ ಅಂತ ಅನ್ಸ್ಬಿಡ್ಬೋದು. ಅದು ನೂರ ಕಾರಣಕ್ಕೆ ಇದನ್ನು ತೆಗೆದುಬಿಡ್ಬೋದು. ಈ ಅನುಸಂಧಾನ ಇಲ್ಲದೆ ನಾವು ಅಧ್ಯಾತ್ಮದಲ್ಲಿ ನಡೆದಾಗ ಹಿಪೋಕ್ರೆಟ್ಸ್ ಆಗಿ ಶುರು ಮಾಡ್ತೀವಿ. ನಾವು ಹೇಳೋದು ಒಂದು, ಮಾಡೋದು ಒಂದು ಆಗ್ಬಿಡುತ್ತೆ. ಆಗ ಅಧ್ಯಾತ್ಮ ಬದುಕಿನ ಮೇಲೆ ಪರಿಣಾಮ ಬೀರಲ್ಲ, ಬದುಕು ಅಧ್ಯಾತ್ಮದ ಮೇಲೆ ಪರಿಣಾಮ ಬೀರಲ್ಲ. ನಾವು ಯಾವ ಯೋಗ ಮಾರ್ಗದಲ್ಲಿ ನಡೆದ್ರು ಹೆಚ್ಚು ಫಲಕಾರಿ ಯಾಕಾಗಲ್ಲ? ಎಷ್ಟೋ ಗ್ರಂಥಗಳು ಓದಿದ್ರು ನಮಗಿನ್ನೂ ಮನಸ್ಸಲ್ಲಿ ತಳಮಳಗಳಿದೆ, ನೋವಿದೆ, ಗೊಂದಲಗಳಿದೆ. ಯಾಕೆ ಅಂತಂದರೆ ಅದನ್ನು ಅನುಸಂಧಾನ ನಾವು ಮಾಡಲ್ಲ. ದಿನನಿತ್ಯದ ಸನ್ನಿವೇಶಗಳು ಬಂದಾಗ ನಾನು ಏನು ಓದಿದ್ದೀನಿ, ಗುರುವಾಣಿ ಏನಿದೆ, ಗುರು ಮಾರ್ಗ ಏನಿದೆ, ಅದನ್ನು ಅಳವಡಿಸ್ಕೊಳ್ಳೋಕೆ ಹೋಗಿರಲ್ಲ. ನಾನು ಬರೀ ಓದಿರ್ತೀನಿ ಅಥವಾ ಸುಮ್ಮನೆ ಅಭ್ಯಾಸ ಮಾಡ್ತಿರ್ತೀನಿ. ಜೀವನದಲ್ಲಿ ಆ ಕ್ಷಣ ಬಂದಾಗ, ಭೇದ ಭಾವ ಮಾಡೋಂಥ ಕ್ಷಣ ಬಂದಾಗ, ಹೌದು ನಾ ಭೇದ ಭಾವ ಮಾಡಬಾರ್ದು, ಇದು ಗುರುವಾಣಿಯಲ್ಲಿ ಕೇಳಿದ್ದೀನಿ, ಉಪನಿಷತ್ತಲ್ಲಿ ಕೇಳಿದ್ದೀನಿ, ಯೋಗ ಮಾರ್ಗದಲ್ಲಿ ನಾನು ಇದನ್ನು ಕೇಳಿದ್ದೀನಿ, ಈಗ ನಾ ಭೇದ ಭಾವ ಮಾಡಬಾರ್ದು ಅನ್ನೋ ಅರಿವು ಬಂದಿಲ್ಲ ಅಂದರೆ ಏನೇ ಪ್ರಾಕ್ಟೀಸ್ ಮಾಡೋದು ಪ್ರಯೋಜನ ಇಲ್ಲ. ಹಾಗಾಗಿ ಆ ಅನುಭಾವ ಏನಿದೆ ಅದಕ್ಕೆ ಗುರುವಾಣಿ ಅಂತ ಅನ್ನೋದು. ಆ ಗುರುವಾಣಿ ತಮ್ಮ ಒಳಗೆ ಕಂಡದನ್ನ ಹೇಳಿದ್ದಾರೆ, ಅದು ಗುರುವಾಣಿ. ಸತ್ಯವನ್ನ ಕಂಡು ಸತ್ಯವನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ, ಅದು ಅದೇ. ಆದ್ದರಿಂದ ಅದನ್ನು ನಾವು ಮನನ ಮಾಡ್ತಾ ಇರ್ಬೇಕು. ಆಗಾಗ ಮನನ ಮಾಡಿಕೊಂಡು ಆಯಾ ಪರಿಸ್ಥಿತಿಗಳು ಬಂದಾಗ ಅದನ್ನು ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಈಗ ಒಬ್ಬರು ಮನೆಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ನಮಗಿಂತ ದೊಡ್ಡ ಮನೆ ಕಟ್ಟಿರ್ತಾರೆ. ಅದು ನೋಡಿ ನಾವು ಖುಷಿ ಪಡೋ, ಮನೆ ಎಷ್ಟು ಚೆನ್ನಾಗಿದೆ ಅಂತಲೇ ಬರಬೇಕು ಹೊರತು, ನೋಡ್ತೀವಿ ನನಗಿಂತ ಜಾಸ್ತಿ ಮನೆ ಚೆನ್ನಾಗಿರೋ ಮನೆ ಕಟ್ಬಿಟ್ಟ, ಎಲ್ಲ ಚೆನ್ನಾಗಿ ದುಡ್ಡು ಹೊಡೆದಿರ್ಬೇಕು, ಅದಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಟೋಕ್ಕಾಯ್ತು, ನ್ಯಾಯವಾಗಿ ದುಡಿದ್ರೆ ಇಷ್ಟಲ್ಲಿ ಕಟ್ಟೋಕ್ಕಾಗತ್ತೆ, ಹೀಗೆ ನೂರಾರು ಥರ ಮಾತಾಡ್ತೀವಿ. ನಮಗಿಂತ ಒಬ್ಬ ಒಳ್ಳೆ ಚೆನ್ನಾಗಿರೋ ಮಾಡೆಲ್ ಕಾರ್ ತೊಗೊಂಬಿಟ್ರೆ ಸ್ವಲ್ಪ ಉರಿಬೋದು ಮನಸ್ಸಲ್ಲಿ, ನಮಗೆ ದೊಡ್ಡ ಕಾರ್ ತೊಗೊಂಬಿಟ್ನಾ ಅಂತ ಅನ್ನಿಸ್ಬೋದು. ನಮಗಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಜಾಸ್ತಿ ಸಂಬಳ ಇದ್ದಾಗ ಅದನ್ನೋಡಿ ಹೊಟ್ಟೆ ಉರಿ ಬರುತ್ತೆ ಎಷ್ಟೋ ಜನಕ್ಕೆ. ನನಗಿಂತ ಕಡಿಮೆ ಎಕ್ಸ್ಪೀರಿಯನ್ಸು ಜಾಸ್ತಿ ಸಂಬಳ ಬಂತು ಅಂತ. ಆ ಥರ ಎಲ್ಲ ಆದಾಗ ನೆನಪಿಸ್ಕೋಬೇಕು, ನನ್ನ 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 ಜೀವನ ಏನು ಫಲ ಬರಬೇಕು ಅದು ಬರ್ತಾ ಇದೆ. ನನಗೆ ಸಂಬಳ ಜಾಸ್ತಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಕೋಬೇಕು ಹೊರತು ಇನ್ನೊಬ್ಬನ ಸಂಬಳ ನೋಡಿ ನಾನು ಕೊರಗಬಾರ್ದು, ಮರಗಬಾರ್ದು. ನಾನು ಶೇರ್ ಸೇಲ್ ಮಾಡ್ತೀನಿ, ನಾನು ₹150 ಚೆನ್ನಾಗಿತ್ತು, ₹100 ತೊಗೊಂಡಿದ್ದೀನಿ, ₹300 ಮಾರಿದ್ದೀನಿ, ಮತ್ತೆ ಒಂದು ತಿಂಗಳು ಬಿಟ್ಟಿರೋದು ₹400 ಆಗಿಬಿಟ್ಟಿರುತ್ತೆ. ಅಯ್ಯೋ ₹300 ಮಾರಬಾರ್ದಾಗಿತ್ತು, ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ 400ಗೆ ಇರ್ತಿತ್ತು, ನಾನು 400 ಮಾರಬೇಕಿತ್ತು. ₹100 ಲಾಸ್ ಆದಾಗ ಕೊರಗೋದ್ರ ಬದಲು ನನಗೆ ಅವತ್ತು ಅವಶ್ಯಕತೆ ಇತ್ತು, ಇಷ್ಟು ನಂಗೆ ಸೇಫ್ ಅನಿಸಿದೆ, ನಾನು ಪ್ರಾಫಿಟಲ್ಲೇ ಇದ್ದೀನಿ, ಹೇಗಿದ್ರು ₹200 ಪ್ರಾಫಿಟಲ್ಲೇ ಇದ್ದೀನಿ. ಮತ್ತೆ ಪ್ರೈಸ್ ಚೆಕ್ ಮಾಡಿ ಅಯ್ಯೋ ಎಕ್ಸ್ಟ್ರಾ ₹100 ಸಿಗ್ತಿತ್ತಾ, ಕೊರಗೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಾವು ಅಂಟಿಕೊಳ್ತಾ ಹೋಗ್ತಿರ್ತೀವಿ, ಅದು ಜೀವನದಲ್ಲಿ ನಡೀತಾನೇ ಇರುತ್ತೆ. ನಾವಾಗ ಮರ್ತೋಗ್ಬಿಡ್ತೀವಿ. ಆಗ ಅದನ್ನು ಮಾರಿದ್ದೀನಿ, ಅದು ಮುಗೀತು ಅಷ್ಟೇ. ಈಗ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಈಗ ತಕ್ಷಣಕ್ಕೆ ಅದು 300ಗೆ ಮಾರಿದ್ದೀನಿ ಅಷ್ಟೇ. ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ನಂಗೆ ಆ ಕ್ಷಣದಂಗೆ ಅರಿವು ಬರಬೇಕು. ಆಗ ನಾನು ಮತ್ತೆ ಪ್ರೈಸ್ ಚೆಕ್ ಮಾಡಲ್ಲ. ಪ್ರೈಸ್ ಚೆಕ್ ಮಾಡೋದು ನನಗೆ ಅದು ಹೊರಗಲ್ಲ. ಇದು ಅನುಸಂಧಾನ. ಈ ಗುರುವಾಣಿ ಸ್ಮರಣೆ ಆಗಿರಬೇಕು. ಗುರುವಾಣಿ ನಮ್ಮ ಸ್ಮರಣೆಯಲ್ಲಿರಬೇಕು. ಅದು
ಅವಕಾಶ ಬಂದಾಗ ಅಥವಾ ಪರಿಸ್ಥಿತಿ ಬಂದಾಗ ಅದು ನಮಗೆ ಅನುಸಂಧಾನದಲ್ಲಿ ಅಪ್ಲೈ ಆಗಬೇಕು. ಆಗ ಮಾತ್ರ ಅದು ಸಾಧ್ಯ. ಹಾಗಾಗಿ ಇಲ್ಲಿ ಜೀವನ್ಮುಕ್ತಾನಂದ ಲಹರಿ ಮತ್ತೊಂದು ಇವೆಲ್ಲ ಕೆಲವೊಂದ್ಸಲಿ ಇಂಪ್ರಾಕ್ಟಿಕಲ್ ಅನ್ಸ್ಬಿಡುತ್ತೆ. ಹೌದಪ್ಪ ಇದು ಪ್ರಾಕ್ಟಿಕಲ್ ಇಲ್ಲ, ಕೇಳಕ್ಕಷ್ಟು ಚಂದ, ನಮ್ಗೆ ಅವೆಲ್ಲ ಸಾಧ್ಯ ಇಲ್ಲ ಅನ್ಸ್ಬೋದು. ಈಗ 100% ಸಾಧ್ಯ ಇಲ್ಲ ಅದು ಪ್ರಯತ್ನ ಶುರು ಆಗಿರ್ಬೇಕು. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಅದು ಹೇಳೋದು, ಅರ್ಜುನ ಕೇಳ್ತಾನೆ, ಸದಾ ಸ್ಮರಣೆ ಇರು ಅಂತ ಹೇಳ್ತಿಯಪ್ಪ, ಆದ್ರೆ ನನ್ನ ಕೈಲಿ ಆಗವಲ್ಲ, ಮನಸ್ಸು ಚಂಚಲ ಅಲ್ಲಿ ಇಲ್ಲಿ ಅಲ್ದಾಡ್ತಿರುತ್ತೆ, ಸಾಧ್ಯ ಆಗವಲ್ಲ ಅಂದಾಗ ಕೃಷ್ಣ ಅದಕ್ಕೆ ಹೇಳ್ತಾನೆ, ನಿಧಾನವಾಗಿರು, ಅವಶ್ಯಕತೆ ಶನಿಶ್ಚನೇಹೇ, ನೀನು ನಿಧಾನಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡು, ಒಂದೇ ಸಲ ಆಗ್ಬಿಡ್ಬೇಕು ಅಂತಿಲ್ಲ, ನೀ ಪ್ರಾಕ್ಟೀಸ್ ಶುರು ಮಾಡು, ಒಂದಲ್ಲ ಒಂದಿನ ನಿನಗದು ಆ ಹಂತಕ್ಕೆ ಬಂದೇ ಬರ್ತೀಯ ಅಂತ. ಸೊ ನಮ್ಮ ಪ್ರಯತ್ನದಲ್ಲಿ ನಾವು ಇರಲೇಬೇಕು, ಆ ಅನುಸಂಧಾನದ ಪ್ರಯತ್ನದಲ್ಲಿ ನಾವಿರಲೇಬೇಕು. ಆಗ ಈ ಗುರುವಾಣಿಗಳೆಲ್ಲ ನಮಗೆ ಪ್ರಯೋಜನಕ್ಕೆ ಬರುತ್ತೆ. ನೆಲ, ನೀರು, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಕೃತಿ, ಶಬ್ದ ಸ್ಪರ್ಶಾದಿಗಳು ಯಾವ ಭಗವಂತನ ರೂಪವೋ ಅಂಥ ಮಹಾತ್ಮ ಪುರುಷನಿಗೆ ನಮಸ್ಕಾರ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಏನೆಲ್ಲ ಕಣ್ಣು ಕಾಣಿಸುತ್ತೋ, ಅನುಭವಕ್ಕೆ ಬರುತ್ತೋ ಅವೆಲ್ಲವೂ ಭಗವಂತನೇ ಅಂತೆ. ಬರೀ ಭಗವಂತ ಅಂದ ತಕ್ಷಣ ಡಣ್ಣಂತ ಎಲ್ಲೋ ಒಬ್ಬ ಗ್ರಾಫಿಕ್ಸಲ್ಲಿ ಬಂದು ನಿಂತ್ಕೊಳ್ಳೋಂಥದ್ದಲ್ಲ, ಎಲ್ಲವೂ ಸಕಲವೂ ಭಗವಂತನ ಆಗಿರುತ್ತ ಭಗವಂತನ ನಮಸ್ಕಾರ ಅಂತ. ಇಲ್ಲಿ ಭೇದ ಭಾವವೇ ಇಲ್ಲ, ಎಲ್ಲವೂ ಭಗವಂತನೇ ಆಗಿದ್ದಾನೆ. ಭಗವಂತನೇ ಸೃಷ್ಟಿ ಮಾಡಿ ಅವನ ವ್ಯಕ್ತ ಸ್ವರೂಪ ಇದಾಗಿದೆ. ಇದನ್ನು ಹಾಗೆ ನಮ್ಮ ಕೈಲಿ ಕಲ್ಲನ್ನು, ಮಣ್ಣನ್ನು ಅಥವಾ ಪ್ರಾಣಿಗಳನ್ನು, ಒಬ್ಬ ವ್ಯಕ್ತಿಯನ್ನು ನೋಡಿ ಅವನಲ್ಲೂ ಭಗವಂತ ಇದ್ದಾನೆ ಅಥವಾ ನಮ್ಮಲ್ಲೂ ಭಗವಂತ ಇದ್ದಾನೆ ನಮ್ಗೆ ಸದ್ಯಕ್ಕೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಅನುಸಂಧಾನ ಇರಬೇಕು. ಇದೆಲ್ಲವೂ ಅವನ ವ್ಯಕ್ತ ರೂಪ, ಅವನ ವ್ಯಕ್ತ ಸ್ವರೂಪ. ಅದರಲ್ಲಿ ನಮಗೆ ಭಗವಂತನ ಹಾಗೆ ನೋಡೋಕ್ಕೆ ಸಾಧ್ಯ ಆಗಲಿಲ್ವಾ, ನಮ್ಮೊಳಗೆ ನೋಡೋಕ್ಕೆ ಶುರು ಮಾಡ್ತೀವಿ. ನಮ್ಮೊಳಗೆ ನೋಡೋಕ್ಕೆ ಶುರು ಮಾಡುವಾಗ ದಿನನಿತ್ಯ ಜೀವನದಲ್ಲಿ ಎಲ್ಲವೂ ಭಗವಂತನ ಅನುಸಂಧಾನ ನಮಗಿರಬೇಕು. ನೀನೇ ವಿಶ್ವ, ನೀನೇ ವಿಶ್ವರೂಪಧಾರಿ, ಎಲ್ಲವೂ ನೀನೇ, ಏಕೆಂದರೆ ಎಲ್ಲವೂ ನಿನ್ನಿಂದಲೇ ಹುಟ್ಟಿದೆ. ಸರ್ವಂತರ್ಯಾಮಿದ ಸ್ವಾಮಿಗೆ ನಮಸ್ಕಾರ. ಧ್ರುವ ಎಷ್ಟು ಜನ ನಮಸ್ಕಾರ ಮಾಡ್ತದೆ ನೋಡಿ, ಬರೀ ನಮಸ್ಕಾರ ಅಂತ ಹೇಳಿಲ್ಲ, ಅವನ ಗುಣಗಳನ್ನು ಹೇಳ್ತಾ ಇದ್ದಾನೆ. ಅದರ ಮುಖಾಂತರ ನಮಗೆ ಪಾಠವನ್ನು ಹೇಳ್ತಾ ಇದ್ದಾನೆ. ಭಗವಂತನ ಎಲ್ಲೋ ಒಂದು ಕಡೆ ಇರುವಂಥವನಲ್ಲಪ್ಪ, ಎಲ್ಲರಲ್ಲೂ ಇರುವಂಥವನು. ಅವನು ಘಟಘಟವಾಸಿ, ಘಟ ಅಂದರೆ ದೇಹ ಅಂತ, ಒಂದು ರೂಪ ಅಂತ. ಸೊ ಎಲ್ಲ ರೂಪಗಳಲ್ಲೂ ವಾಸ ಮಾಡ್ತಿದ್ದಾನಾತ, ಎಲ್ಲರಲ್ಲೂ ಇದ್ದಾನೆ. ಹಾಗಾಗೋನು ವಾಸುದೇವ, ಎಲ್ಲದರಲ್ಲೂ ವಾಸ ಮಾಡುತ್ತಿರೋನು ವಾಸುದೇವ. ಎಷ್ಟು ಚೆನ್ನಾಗಿದೆ ಹೆಸರುಗಳೆಲ್ಲ, ಭಗವಂತನ ಹೆಸರುಗಳು ಇವೆಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಅವೆಲ್ಲ ಹೆಸರುಗಳು ಬರ್ತಾ ಹೋಗುತ್ತೆ. ಈಗೇನು ವಿಷ್ಣು ಸಹಸ್ರನಾಮ ಸೆಷನ್ಸ್ ತಗೊಳ್ತಾ ಇದ್ದೀನಿ, ಅಲ್ಲಿ ಇಂಥ ಎಲ್ಲ ಹೆಸರುಗಳಿಗೂ ಅರ್ಥವನ್ನು ಪರಿಚಯ ಮಾಡಿಕೊಡುವಂತಹ ಸೆಷನ್ ಆಗಿದೆ. ಆಸಕ್ತದಲ್ಲಿ ಅದಕ್ಕೆ ಭಾಗವಹಿಸ್ಬೋದು. ಈ ಮತ್ತೆ 23ನೇ ತಾರೀಕಿಂದ ಇನ್ನೊಂದು ಸೆಷನ್ ಶುರು ಆಗ್ತಾ ಇದೆ, ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಆಸಕ್ತ ಅದಕ್ಕೆ ಜಾಯ್ನ್ ಆಗ್ಬೋದು. ಹಿಂದೆ ಮುಂದೆ ದಶ ದಿಕ್ಕುಗಳಲ್ಲಿ ಎಲ್ಲಿ ನೋಡಿದರೂ ನಿಜ ತತ್ವವೇ ಕಾಣುತ್ತಿದೆ. ಇವತ್ತೇ ಭ್ರಾಂತಿ ಮುಕ್ತನಾಗಲು ಅದನ್ನು ಬಿಟ್ಟು ಬೇರೆನನ್ನೂ ಕೇಳಬೇಡ. ಎಂಥ ಪ್ರಾರ್ಥನೆ ನೋಡಿ, ಕೇಳಾಗಿರೋ ಅದನ್ನ ಮಾತ್ರ ಕೇಳು, ಎಲ್ಲ ಕಡೆ ಒಂದೇ ನಂಗೆ ಅನುಭವಕ್ಕೆ ಬರಬೇಕು. ಹಂಗಾಗಿ ಇವತ್ತೇ ಭ್ರಾಂತಿ ಬಿಡು, ಅದು ಬೇರೆ ಇದು ಬೇರೆ ಅನ್ನೋ ಭ್ರಾಂತಿ ಬಿಡು, ವ್ಯವಹಾರಕ್ಕಷ್ಟೇ ಅಂತ ಇಟ್ಕೋಬೇಕಷ್ಟೇ ಹೊರತು ಅದೇ ಸತ್ಯ ಅನ್ನೋ ಅಂದರೆ ಅದನ್ನು ಹಾಗೆ ಭಾವನಾತ್ಮಕವಾಗಿ ಅಂಟಿಕೊಂಡು ಹಾಗೆ ವ್ಯವಹರಿಸುವ ಅವಶ್ಯಕತೆ ಇಲ್ಲ. ಪ್ರತಿ ಬಾರಿ ಏನೇ ಏರುಪೇರುಗಳಾದರೂ ಮೂಲ ವಸ್ತು ಒಂದೇ ಇದೆ, ನನ್ನ ಗಮನ ಅದ್ರ ಕಡೆಗೆ ಇರಬೇಕು ಅಂತ ನನ್ನ ಗಮನ ಆ ಕಡೆಗೆ ಇಟ್ಕೊಂಡಾಗ ಕಷ್ಟ, ನೋವು, ನಲಿವು ಇಂಥವೆಲ್ಲ ಬರ್ತಿರುತ್ತೆ. ಆದರೆ ಅದನ್ನು ನಾನು ಘಾಸಿಗೊಳ್ಳುವುದಿಲ್ಲ. ಸುಖದಿಂದ ಅಹಂಕಾರ ಬರಲ್ಲ, ದುಃಖದಿಂದ ನಾನು ಖಿನ್ನತೆಗೆ ಒಳಗಾಗುವುದಿಲ್ಲ. ನೋವು ನಲಿವು ಒಂದೇ ಕಾಣುತ್ತೆ. ಯಾವಾಗ ಸಾಧ್ಯ ಅಂದರೆ ಎಲ್ಲದರಲ್ಲೂ ಮೂಲ ಒಂದೇ ವಸ್ತು ಆಗಿದೆ. ನನ್ನ ಗಮನ ಅದ್ರ ಕಡೆಗೆ ಇದ್ದಾಗ ಸುಖ ದುಃಖಕ್ಕೆ ಅಂಟ್ಕೊಳ್ಳೋದಿಲ್ಲ. ಆಗ ಅವನು ಗಂಗೆ ಸ್ನಾನ ಮಾಡೋದು ಅಷ್ಟೇ, ಅವನು ಬಾವಿ ನೀರು ಸ್ನಾನ ಮಾಡೋದು ಅಷ್ಟೇ, ಅವನಿಗಲ್ಲಿ ಗಮನ ಇರೋದು ನನ್ನ ದೇಹ ಶುದ್ಧಿ ಆಗಬೇಕು. ಇದನ್ನು ಆವಾಗವಾಗ ಸ್ನಾನ ಗೀನ ಮಾಡ್ಕೊಂಡು ಅದನ್ನು ನೀಟಾಗಿ ಇಟ್ಕೋಬೇಕು, ಇಟ್ಕೋತಾನೆ ಹೊರತು ಆತನಿಗೆ ಅದು ಗಂಗೆ ನೀರಾದು ಒಂದೇ, ಬಾವಿ ನೀರಾದು ಒಂದೇ. ಒಮ್ಮೆ ಎಚ್ಚರದಲ್ಲಿ ಇಂದ್ರಿಯ ವಿಷಯಗಳಲ್ಲಿ ವ್ಯವಹರಿಸುತ್ತಲೂ, ಇನ್ನೊಮ್ಮೆ ಸ್ವಪ್ನದಲ್ಲಿ ವಿಷಯಗಳಲ್ಲೇ ಸೇವಿಸುತ್ತಲೂ, ಮತ್ತೊಮ್ಮೆ ಸುಷುಪ್ತಿಯ ಸುಖವನ್ನೇ ಅನುಭವಿಸುತ್ತಲೂ ಇದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ. ಸಾಮಾನ್ಯ ಏನಾಗುತ್ತೆ, ಯೋಗ ಮಾರ್ಗದಲ್ಲಿ ನಡೆಯುವಾಗ ನಾನು ವಿಶುದ್ಧಿಗೆ ಬಂದ್ಬಿಟ್ಟಿದ್ದೀನಿ, ಆಜ್ಞಾ ಚಕ್ರಕ್ಕೆ ಬಂದ್ಬಿಟ್ಟಿದ್ದೀನಿ, ಹೀಗೆಲ್ಲ ತಮಗೆ ತಾವೇ ಭ್ರಾಂತಿಗೊಳಗಾಗಿರ್ತಾರೆ ಅಥವಾ ಭ್ರಾಂತಿಗೆ ಒಳಪಡಿಸ್ತಾರೆ. ನೋಡಿ ಇವತ್ತು ನಿಮ್ಮದು ಇಷ್ಟು ದಿನದಲ್ಲಿ ಆ ಚಕ್ರ ಆಕ್ಟಿವೇಟ್ ಮಾಡ್ಕೊಬಿಡ್ತೀನಿ, ಈ ಚಕ್ರ ಆಕ್ಟಿವೇಟ್ ಮಾಡ್ಕೊಡ್ತೀನಿ ಅಂತ. ಅದು ಹಾಗಾಗಲ್ಲ. ಒಂದೊಂದು ಚಕ್ರಕ್ಕೆ ನಾವು ಅರಿವನ್ನು ಜಾಗೃತಿಗೊಳಿಸ್ಕೊಳ್ತಾ ಹೋದಾಗ ನಮ್ಮ ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಈಗ ನಮ್ಮಲ್ಲಿ 3 ಸ್ಥಿತಿಯನ್ನು ಸಾಮಾನ್ಯ ಕರಿತೀವಿ. ಯಾವುದು? ದೇಹ ಮತ್ತು ಮನಸ್ಸಿಗೆ, ಆತ್ಮಕ್ಕಲ್ಲ. ಆತ್ಮ ಸದಾಕಾಲ ಚಿತ್ ಆಗೇ ಇರುತ್ತದು, ಅದು ಕಾನ್ಷಿಯಸ್ನೆಸ್ಸೇ, ಅದು ಪ್ಯೂರ್ ಕಾನ್ಷಿಯಸ್ನೆಸ್. ವೆದರ್ ಯು ನೋ ಇಟ್ ಆರ್ ನಾಟ್, ವೆದರ್ ಯು ಹ್ಯಾವ್ ರಿಯಲೈಸ್ ಇಟ್ ಆರ್ ನಾಟ್, ಅದು ಯಾವತ್ತು ಅದು ಚಿತ್ತವೇ, ಕಾನ್ಷಿಯಸ್ನೆಸ್ಸೇ. ಇದು ಯಾವಾಗ ಆತ್ಮ ದೇಹದಲ್ಲಿರುತ್ತೆ ಆಗ ಅದಕ್ಕೆ 3 ಅವಸ್ಥೆಗಳು ಅಂತ ಇರುತ್ತೆ. ನಾವೆಲ್ಲ ನೋಡ್ತೀವಿ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲೂ ಅದನ್ನ ನಾವು ಕಾಣ್ತೀವಿ. ಎಚ್ಚರವಾಗಿರ್ತೀವಿ, ಜಾಗೃತವಾಗಿರ್ತೀವಿ. ನಿದ್ದೆ ಬರುತ್ತಾಗ ಮತ್ತೆ
ಮೈಂಡ್ ಜಾಗೃತವಾಗಿರುತ್ತೆ, ಯೋಚನೆಗಳೆಲ್ಲ ಬರ್ತಿರುತ್ತೆ. ಅದೆಲ್ಲ ಕಣ್ಣು ಮುಂದೆ ದೃಶ್ಯವಾಗಿ ಸದ್ದುಗಳಾಗಿ ನಮ್ಗೆ ಕೇಳ್ಸೋಕೆ ಶುರು ಆಗುತ್ತೆ. ನಮ್ಗಷ್ಟು ಮರ್ತ್ಬಿಟ್ಟಿರ್ತೀವಿ ನಾವು ನಿದ್ದೆ ಮಾಡಿದ್ದೀವಿ ಅಂತ. ಹಾಗಾಗಿ ಕನಸು ಕಂಡ್ಕೊಂಡ್ಬಿಡ್ತೀವಿ. ಓ, ನಾನು ಇದು ಕನಸು ಕಾಣ್ತಾ ಇಲ್ಲ, ನಿಜವಾಗ್ಲೂ ಅನುಭವಿಸ್ತಿದ್ದೀನಿ ಅಂತ ಅನ್ಕೋತೀವಿ. ಬೆಳಗ್ಗೆ ಎದ್ದಾಗ ಗೊತ್ತಾಗತ್ತೆ, ಓ ಅದು ಕನಸದು ಅಂತ. ಸೊ ಜಾಗೃತಿ, ಕನಸು ಮತ್ತು ಸುಷುಪ್ತಿ. ಸುಷುಪ್ತಿ ಅಂದ್ರೆ ಅಲ್ಲಿ ಕನಸು ಇಲ್ಲ, ಏನೂ ಇಲ್ಲ. ಅದು ಥಾಟ್ಲೆಸ್ ಆಗಿರುತ್ತೆ. ಯಾರು ಈಗೇನು ಜ್ಞಾನೋದಯ ಅಂತೀವಿ, ಕೈವಲ್ಯ, ನಿರ್ವಾಣ ಅಂತೀವಿ, ಆ ಹಂತಕ್ಕೆ ಹೋದಾಗ ಅಲ್ಲಿ ಯಾವ ಥಾಟ್ಸು ಇರಲ್ಲ. ಅಲ್ಲಿ ಎಲ್ಲ ರೀತಿಯ ಚಿತ್ತ ಲಯವಾಗ್ಬಿಟ್ಟಿರುತ್ತೆ, ಮನೋಲಯ ಆಗಿರುತ್ತೆ. ಮನಸ್ಸಿನ ವರ್ತನೆಗಿಂತ ಮೇಲೆ ಬಂದಿರ್ತೀವಿ. ಅದನ್ನ ಉನ್ಮನಿ ಸ್ಥಿತಿ ಅನ್ಬೋದು, ಅಮನಸ್ಕ ಸ್ಥಿತಿ ಅಂತಲೂ ಅನ್ಬೋದು. ಅಂತಹ ಸ್ಥಿತಿ ಸದಾಕಾಲ ಇರ್ತಾನೆ ಆತ. ಅವನು ಎಚ್ಚರವಾಗಿರ್ಲಿ ಮಲಗಿರ್ಲಿ, ಒಳಗೆ ತಾನು ಎಚ್ಚರವಾಗಿ ಇರ್ತಾನೆ. ಅವನಿಗೆ ನಿದ್ದೆ ಯಾವಾಗ ಶುರು ಆಯಿತು ಗೊತ್ತಾಗತ್ತೆ. ದೇಹ ಮತ್ತು ಮನಸ್ಸಿಗೆ ಯಾವಾಗ ನಿದ್ದೆ ಶುರು ಆಯಿತು, ಯಾವಾಗ ನಿದ್ದೆಯಿಂದ ಎದ್ದೇಳ್ತು, ಮನಸ್ಸು ಎಲ್ಲ ಕೆಲಸ ಮಾಡ್ತಾ ಮಾಡ್ತದೆ ಹೇಗೆ ಕನಸು ಬೀಳ್ತೀವಿ ಅವನಿಗೆ ಗೊತ್ತಾಗ್ತಿರತ್ತೆ. ಈ ಲಕ್ಷಣಗಳು ಇದ್ದಾಗ ಮಾತ್ರ ಇಂಥ ಚಕ್ರಕ್ಕೆ ಹೋಗಿದ್ದೀವಿ ಅಂತ ಹೇಳಕ್ ಸಾಧ್ಯ. ಇಲ್ಲ ಅಂತಂದ್ರೆ ಆತ ಭ್ರಾಂತಿಗೆ ಒಳಗಾಗ್ತಾ ಹೋಗ್ತಾನೆ. ನಾನು ಆಗ್ನೇಯ ಚಕ್ರದಲ್ಲಿದ್ದೀನಿ, ನಾನು ವಿಷಯದಲ್ಲಿದ್ದೀನಿ, ನಂಗೆ ಇಂಥದ್ದಾಗ್ಬಿಟ್ಟಿದೆ ಅಂತ ಭ್ರಮೆಗಳಲ್ಲೇ ಇರ್ತಾರೆ. ಆದರೆ ದಿನನಿತ್ಯದ ಅವ್ರ ಜೊತೆ ಒಡನಾಟದಲ್ಲಿ ನೋಡಿದ್ರೆ ಯಾವ ವ್ಯತ್ಯಾಸವೂ ಕಾಣಿಸ್ತಿಲ್ಲ. ಆತ ನಮ್ಮ ಮಾಮೂಲಿ ಮನುಷ್ಯರುಗಳ ಥರನೇ ಎಲ್ಲ ಸುಖ ದುಃಖಗಳಲ್ಲೂ ಹತ್ಕೊಂಡು ಒದ್ದಾಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಆದರೆ ಯೋಗ ಮಾರ್ಗದಲ್ಲಿ ಮಾತ್ರ ನನ್ಗೆ ಆ ಚಕ್ರ ಈ ಸಾಧನೆ ಕೊಟ್ಬಿಟ್ಟು ಇಂಥ ಫಲ ಬಂದ್ಬಿಟ್ಟಿದೆ ಅಂತ ದಿನನಿತ್ಯದಲ್ಲಿ ಯಾವ ರೀತಿ ಬದಲಾವಣೆ ಕಾಣಿಸ್ತಿರಲ್ಲ. ಹಾಗಾಗಿ ಅಂಥವ್ರು ಭ್ರಾಂತಿಗೆ ಒಳಗಾಗ್ತಾರೆ. ಗುರು ಮಾರ್ಗದಲ್ಲಿ ನಡೆದವನು ಭ್ರಾಂತಿಗೆ ಒಳಗಾಗಲ್ಲ. ಯಾಕೆ ಅಂದರೆ ಗುರು ಮಾರ್ಗದಲ್ಲಿ ನಡೆಯುವಾಗ ಅವನಿಗೇನಾದ್ರು ಅನುಭವಕ್ಕೆ ಅದು ಬಂತು ಅಂದರೆ ಆತ ಗುರುವಿನಲ್ಲಿ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ನನಗಿಂತ ಒಂದು ಅನುಭವ ಆಗ್ತಿದೆ, ಇದು ಭ್ರಾಂತಿನ ಅನುಭಾವನ ಅಂತ. ಆಗ ಗುರು ಏನು ಮಾಡ್ತಾನೆ, ಅದು ಭ್ರಾಂತಿನ ಅನುಭಾವನ ಅಂತ ಅವನಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತಾನೆ. ಯೋಗ ಮಾರ್ಗದಲ್ಲಿ ಮನವರಿಕೆ ಮಾಡಿಕೊಡ್ತಾನೆ. ಆಗ ಶಿಷ್ಯನಿಗೆ ಅನಿಸುತ್ತೆ, ಹೌದು ಇದು ಭ್ರಾಂತಿ, ಹೌದು ಇದು ಭ್ರಾಂತಿ ಅಲ್ಲ, ಇದು ಅನುಭಾವ, ನನಗೆ ಅದು ಅನುಭವಕ್ಕೆ ಬರ್ತಾ ಇದೆ, ಭ್ರಾಂತಿ ಅಲ್ಲ ಅಂತ ಅವನಿಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಗುರು ಮಾರ್ಗದಲ್ಲಿ ನಡೆಯುತ್ತಿರುವಾಗ ಅವನಿಗೆ ಭ್ರಾಂತಿ ಆಗಲ್ಲ. ಗುರು ಮಾರ್ಗ ಇಲ್ಲ ಅಂದಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಕೊಳ್ಳೋದು, ಅದು ಬುಕ್ ಓದ್ಕೊಂಡು ನಾವೇ ಪ್ರಾಕ್ಟೀಸ್ ಮಾಡ್ಕೋತೀವಿ ಅನ್ನೋದು, ಅಥವಾ ಒಂದೆರಡು ಕಡೆ ಕೋರ್ಸ್ಗೆ ಹೋಗಿರ್ತಾರೆ, ಕೋರ್ಸ್ ಮುಗಿಸ್ಕೊಂಡು ಪೂರ್ತಿನೂ ಕೋರ್ಸ್ ಮುಗಿಸಲ್ಲ. ಎಷ್ಟೋ ಕಡೆ ಹಾಗೆ ಮಾಡ್ತಾರೆ. ವಿಪಸ್ಸನ ಅಂತ ಹೋಗ್ತಾರೆ, 10 ಡೇಸ್ ಕೋರ್ಸ್ ಅಂತ ಇರುತ್ತೆ. ಅಲ್ಲಿ ಹೋದಾಗ ಒಂದ್ಸಲಿ ಹೋಗಿ ಬಂದ್ಬಿಟ್ರೆ ಇವತ್ತು ನಮಗೆ ಸೆಟ್ ಆಗಲಿಲ್ಲ ಅಂದ್ಬಿಡ್ತಾರೆ. ಅಥವಾ ಮನೇಲೆ ಪ್ರಾಕ್ಟೀಸ್ ಮಾಡೋಕ್ಕೂ ಶುರು ಮಾಡಿಬಿಡ್ತಾರೆ. ಶುರು ಮಾಡ್ಬಿಟ್ಟು ಕೊನೆಗೆ ಅವರು ಒಂದಷ್ಟು ಜನ ಹೇಳ್ಕೊಡೋಕೆ ಶುರು ಮಾಡಿಬಿಟ್ಟಿರ್ತಾರೆ. ಯಾಕೆಂದರೆ ಅವ್ರಿಗಾಗಿದ್ದು ಏನಿರುತ್ತೆ ಒಳಗಡೆ ಅನುಭವ, ಆ ಅನುಭವನೇ ಸತ್ಯ ಅಂದ್ಕೊಂಡಿರ್ತಾರೆ. ಅದು ಅನುಭವನೋ ಭ್ರಾಂತಿನೋ ಅಂತ ವ್ಯಾಲಿಡೇಟ್ ಮಾಡೋಕ್ಕೆ ಯಾರೂ ಇರಲ್ಲ. ಹಂಗಾಗ್ಬಿಡುತ್ತೆ. ಅಥವಾ ಸೆಷನ್ಗೆ ಹೋಗಿ ಬಂದಿದ್ದ ಅನುಭವ ಏನಿದೆ ಅದೇ ನಿಜ ಅಂದ್ಕೊಂಡ್ಬಿಡ್ತಾರೆ. ಬಟ್ ಮತ್ತೇನೊಂದ್ಸಲಿ ಹೋಗಿ ಒಂದು ಅದಕ್ಕೆ ಅಂತ ಮನಸ್ಸಿನಲ್ಲಿ ಸಿದ್ಧತೆ ಮಾಡಿಕೊಂಡು ವಿಪಸ್ಸನಕ್ಕೋ ಮತ್ತೊಂದು ಕೋರ್ಸ್ ಪ್ರಾಕ್ಟೀಸ್ಗೆ ಹೋದಾಗ ಮತ್ತೆ ಅವ್ರಿಗೆ ಒಂದಷ್ಟು ಬೇರೆ ಅನುಭವ ಬರ್ಬೋದು, ಅಥವಾ ಮನಸ್ಸು ತಿಳಿಯಾಗ್ತಾ ಹೋಗ್ಬೋದು. ಒಂದೇ ಸಲಿಗೆ ಆ ರೀತಿ ಆ, ಉ, ನಿಲುವಿಗೆ ಬರುವ ಅವಶ್ಯಕತೆ ಇಲ್ಲ. ಅದು ಇಂಥವೆಲ್ಲ ಭ್ರಾಂತಿಗಳೇ. ಈ ಭ್ರಾಂತಿಗಳು ಯಾಕಾಗತ್ತೆ ಅಂದರೆ ಗುರುವಿನ ಸಂಪರ್ಕದಲ್ಲಿ ಇಲ್ಲದೆ ನಮಗೆ ನಾವೇ ಪ್ರಾಕ್ಟೀಸ್ ಮಾಡ್ಕೊಳಕ್ ಹೋದಾಗ, ಅಥವಾ ಗುರು ಇಲ್ಲದೆ ಟೀಚ್ ಮಾಡೋಂಥ ಕಡೆ ಹೋಗಿ ನಾವು ಪ್ರಾಕ್ಟೀಸಸ್ಗೆ ಹೋದಾಗ ಹೀಗಾಗತ್ತೆ. ಫೆಸಿಲಿಟೇಟರ್ ಬೇರೆ, ಗುರು ಬೇರೆ. ಫೆಸಿಲಿಟೇಟರು ಟೆಕ್ನಿಕ್ಸ್ ಕಲ್ತಿರ್ತಾನೆ, ತನಗದು ಸಿದ್ಧಿ ಆಗಿರುತ್ತೆ ಅಂತಿಲ್ಲ. ಟೆಕ್ನಿಕ್ಸ್ ಗೊತ್ತಿದ್ರೆ ಸುಮ್ಮನೆ ಹೇಳ್ಕೊಡ್ತಿರ್ತಾನೆ, ತನಗೂ ಫಲ ಬಂದಿರಲ್ಲ, ಅಥವಾ ಅದನ್ನ ಫಲ ದಾಟ್ಸೋಕ್ಕೂ ಗೊತ್ತಿರಲ್ಲ. ಆತ ಫೆಸಿಲಿಟೇಟರ್ ಅಷ್ಟೇ. ಈ ಮೇ ಬಿ ಎ ಟೀಚರ್, ಈ ಮೈಟ್ ಬಿ ಎ ಟೀಚರ್, ಬಟ್ ಈ ಕಾಂಟ್ ಬಿ ಎ ಮಾಸ್ಟರ್. ಮಾಸ್ಟರ್ ಆದನೇನಾಗತ್ತೆ, ಅದನ್ನ ಆ ಯೋಗ ಮಾರ್ಗದಲ್ಲಿ ನಡೆದು ಆತ ಫಲವನ್ನೇ ಅನುಭವಿಸಿರ್ತಾನೆ. ಹಾಗಾಗಿ ಆ ಯೋಗ ಮಾರ್ಗವನ್ನು ಯಾರಿಗೆ ಹೇಗೆ ಕೊಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಆಗ ಅಲ್ಲಿ ಭ್ರಾಂತಿ ಆಗಲ್ಲ. ಫೆಸಿಲಿಟೇಟರಿಂದ ಭ್ರಾಂತಿ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ಗುರುವಿನ ದೀಕ್ಷೆ ಪಡೆದು ನಡೆದವನಿಗೆ ಭ್ರಾಂತಿ ಆಗಲ್ಲ ಅಂತ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಮ್ಮೆ ದಿಗಂಬರನಾಗಿ, ಮತ್ತೊಮ್ಮೆ ದಿವ್ಯ ವಸ್ತ್ರವನ್ನು ಧರಿಸುವನಾಗಿ, ಇನ್ನೊಮ್ಮೆ ಸಿಂಹದ ಚರ್ಮವನ್ನು ಸೊಂಟಕ್ಕೆ ಸುತ್ತಿಕೊಂಡು ಇದ್ದರೂ ಸ್ವತಂತ್ರೇಚ್ಛನಾಗಿ, ನಿಸ್ಸಂಗನಾಗಿ, ಸಜ್ಜನರ ಹೃದಯಕ್ಕೆ ಆನಂದವನ್ನು ಉಂಟುಮಾಡುತ್ತಾ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡಿರುವ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ. ಇಲ್ಲಿ ನೋಡ್ರೆ, ಒಂದ್ಸಲಿ ದಿಗಂಬರನಾಗಿ ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು, ಇನ್ನೊಂದ್ಸಲಿ ಅವನು ಹುಲಿಯ ಚರ್ಮವನ್ನು ಹಾಕೊಂಡಿದ್ರು, ಅವನು ಎಲ್ಲರ ಜೊತೆ ನಿಸ್ಸಂಗನಾಗಿರ್ತಾನೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಆತನಿಗೆ ದೇಹಾಭಿಮಾನ ಇಲ್ಲ. ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ, ಈ ಜನ್ಮದಲ್ಲಿ ಇರೋವರೆಗೂ ಈ ದೇಹ ನನ್ನದು, ಇದನ್ನು ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಇದನ್ನ ಹೊರತು ದೇಹಾಭಿಮಾನ ಇಲ್ಲ. ಈ ದೇಹ ನಾನೇ ಈ ದೇಹ ಅನ್ನುವಂಥ ಭ್ರಮೆ ಅವನಿಗಿಲ್ಲ. ಈ ದೇಹ ನನಗೆ ಸದ್ಯಕ್ಕಿದೆ, ಆಮೇಲೆ ಇರಲ್ಲ. ಯಾಕೆ, ಗರ್ಭದಲ್ಲಿದ್ದಾಗ ಒಂದು ರೀತಿ ಇರ್ತೀವಿ, ಹೊರಗೆ ಬಂದ ಮಗುವಾಗಿರ್ತೀವಿ, ನೆಕ್ಸ್ಟ್ ಬಾಲಕನಾಗ್ತೀವಿ, ಯುವಕನಾಗ್ತೀವಿ, ನಂತರ ವಯಸ್ಸಾಗ್ತಾ ಬರುತ್ತೆ, ಮಧ್ಯ ವಯಸ್ಕರಾಗ್ತೀವಿ, ಮುಪ್ಪು ಬರುತ್ತೆ, ಅನಾರೋಗ್ಯ ಆಗುತ್ತೆ. ಇದೆಲ್ಲವೂ ದೇಹಕ್ಕಾಗ್ತಿರುತ್ತೆ, ನಮಗಾಗ್ತಿರಲ್ಲ. ಹಾಗಂತ ಅನಾರೋಗ್ಯ ಆದಾಗ ಔಷಧಿ ತಗೋಬಾರ್ದಕ್ಕಿಂತ ಔಷಧಿ ತಗೋಬೇಕು, ಆದರೆ ಅರಿವಿರಬೇಕು.
ಅನಾರೋಗ್ಯ ಆಗಿರುವುದು ದೇಹಕ್ಕೆ, ಮದ್ದು ಕೊಡ್ತಿರೋದು ದೇಹಕ್ಕೆ, ನನಗಲ್ಲ. ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನೋವು ಬೇರೆ ರೀತಿ. ಉದಾಹರಣೆ, ನಾವೊಂದು ಗಿಡ ಬೆಳೆಸಿರ್ತೀವಿ ಅಂತ ಅನ್ಕೋಣ. ಆ ಗಿಡ ಬೆಳೆಸಿದ್ದಕ್ಕೆ ರೋಗ ಬಂದಾಗ ನಾವು ರಾತ್ರಿಯಲ್ಲಿ ನಿದ್ದೆಗೆಡ್ಸ್ಕೊಂಡು ಕೂರಲ್ಲ, ನಾವು ಅಳ್ತಾ ಕೂರಲ್ಲ. ಯಾಕೆ? ಅದು ಗಿಡ ಬೇರೆ, ನಾವು ಪ್ರೀತಿಯಿಂದ ಸಾಕಿರ್ಬೋದು, ಅದು ಬೆಳೆಸಿರ್ಬೋದು, ಆದ್ರೆ ಅದ್ರ ಬಗ್ಗೆ ನಾವು ಹೆಚ್ಚು ನೋವು ಪಡೋದಿಲ್ಲ. ನಮ್ಮ ದೇಹಕ್ಕೆ ಅದಕ್ಕೆ ನೋವು ಪಡ್ತೀವಿ. ಯಾಕೆ? ನಾವು ನರಳ್ತಾ ಇರ್ತೀವಿ. ನೋವು ಬೇರೆ, ನರಳಾಟ ಬೇರೆ. ನಾವು ಅಂಟಿಕೊಂಡಾಗ ನರಳ್ತೀವಿ. ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಸಾಕ್ಬಿಟ್ರೆ, ಬಹುಶಃ ಗಿಡನ ಬೆಳೆಸ್ಬಿಟ್ರೆ, ಬಹುಶಃ ಅವಾಗ ಕಡ್ದಾಗ ತುಂಬಾ ಹೊಟ್ಟೆ ಉರಿಯುತ್ತೆ. ನಾವು ಪ್ರೀತಿಯಿಂದ ಒಂದು ಮರ ಹಾಕಿರ್ತೀವಿ, ಯಾರ ಕಡ್ದಾಗ ತುಂಬಾ ನೋವಾಗುತ್ತೆ, ನರಳ್ತೀವಿ, ನಾವು ಶಪಿಸ್ಬಿಡ್ತೀವಿ. ಯಾಕೆ? ಪರಿಸರ ಉಳಿಸೋದು ಒಳ್ಳೇದೇನ, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ನಾವು ಎಷ್ಟು ಅಂಟಿಕೊಳ್ತೀವೋ, ಮರ ಇರ್ಬೋದು, ಕಾರ್ ಇರ್ಬೋದು, ಮನೆ, ಹಲವಾರು ವಿಷಯಗಳು. ಇದಕ್ಕೆ ನಾವು ಹೆಚ್ಚು ಅಂಟಿಕೊಂಡಾಗ, ಅದು ನಾಶವಾದಾಗ ತುಂಬಾ ನೋವಾಗುತ್ತೆ. ಅಥವಾ ನಮ್ಮಿಂದ ದೂರವಾದಾಗ, ಅಥವಾ ಅದಕ್ಕೆ ಈ ರೀತಿ ಅನಾರೋಗ್ಯ ಆದಾಗ, ಅದು ಕೆಟ್ಟು ಹೋದಾಗ ನಮಗದು ತುಂಬಾ ದುಃಖವನ್ನು ನೀಡುತ್ತೆ, ನರಳಾಟ ಕೊಡುತ್ತೆ. ಅದು ಆ ವಸ್ತುವೋ, ವ್ಯಕ್ತಿಯೋ, ವಿಷಯ ಕೊಡ್ತಿರಲ್ಲ, ನಾವು ಎಷ್ಟು ಅಂಟಿಕೊಂಡಿದ್ದೇವೆ ಅದರ ಆಧಾರದ ಮೇಲೆ ನಮಗೆ ನರಳಾಟ ಇರುತ್ತೆ. ನೋವು ಬೇರೆ, ನರಳಾಟ ಬೇರೆ. ನೋವಿಗೆ ಎಷ್ಟು ಅಂಟಿಕೊಳ್ತೀವೋ ನರಳಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ನೋವಿಗೆ ಅಂಟ್ಕೊಂಡಿಲ್ಲ, ನರಳಾಟ ಕಡಿಮೆ ಆಗುತ್ತೆ. ನಮಗೆ ನೋವಿಂದ ಸಮಸ್ಯೆ ಇಲ್ಲ, ನರಳಾಟದಿಂದ ಸಮಸ್ಯೆ. ಚಿಕ್ಕ ಸೂಜಿ ಚುಚ್ಚುತ್ತೆ ಅಥವಾ ಮುಳ್ಳು ಚುಚ್ಚುತ್ತೆ, ಅದು ನೋವೇನೆ. ಬಟ್ ಅದು ನಾವು ಹೆಚ್ಚು ಅಂಟಿಕೊಂಡಿಲ್ಲ, ನೋವಿನ ತೀವ್ರತೆಯು ಜಾಸ್ತಿ ಇಲ್ಲ, ಹಾಗಾಗಿ ನಮ್ಗದು ಅಷ್ಟು ನರಳಾಟ ಕೊಡಲ್ಲ. ನಾವು ತುಂಬಾ ಸೂಕ್ಷ್ಮವಾಗಿದ್ದಾಗ ಸ್ವಲ್ಪ ಚುಚ್ಚೋದು ಬಿಡುವ. ಯಾಕೆ? ನಾವು ಅಂಟಿಕೊಂಡಿದ್ದೇವೆ, ನಾವು ಸೂಕ್ಷ್ಮವಾಗಿದ್ದೇವೆ, ಹಾಗಾಗಿ ಅದು ನರಳಾಟವನ್ನ ಕೊಡುತ್ತೆ. ಈ ನರಳಾಟ ವೇರಿಯಬಲ್, ಅದು ಕಾನ್ಸ್ಟೆಂಟ್ ಅಲ್ಲ. ಇಂಥದಕ್ಕೆ ನರಳಾಟ ಇರುತ್ತೆ, ಇದು ಇರಲ್ಲ ಅಂತ ಹೇಳಕ್ಕೆ. ಹಾಗಾಗಿ ಇಲ್ಲಿ ಅವನಿಗೆ ದೇಹಾಭಿಮಾನ ಇಲ್ಲ. ದೇಹ ನಾನು, ನನ್ನದು ಭಾವ. ಹಾಗೆ ದೇಹವನ್ನ ಕಾಪಾಡ್ಕೊಂಡು ಏನ್ ಬಟ್ಟೆ ಸಿಗುತ್ತೋ ಆ ಬಟ್ಟೆ ಉಟ್ಕೊಂಡು ಓಡಾಡ್ತಿದ್ದಾನೆ. ಅದು ಸಿಕ್ಕಿಲ್ಲ ಅನ್ನೋ ಅವನಿಗೆ ಚಿಂತೆ ಇಲ್ಲ ಅಂತಂದ್ರೆ, ಅಷ್ಟು ದೇಹಾಭಿಮಾನ ಕಳಚಿಕೊಂಡವನಾಗಿದ್ದಾನೆ. ಅದು ಕಳಚಿಕೊಂಡಿದ್ದು ಪ್ರಪಂಚದ ಒಡನಾಟದಲ್ಲಿದ್ದು ನಿಸ್ಸಂಗನಾಗಿದ್ದಾನೆ, ಜೊತೆಗಿದ್ದು ಇಲ್ಲದೆ ಇರುವಂತಿದ್ದಾನೆ. ಅಂದ್ರೆ ನಾನು ನನ್ನದಕ್ಕೂ ಅಂಟಿಕೊಂಡಿಲ್ಲ, ಹಾಗೆ ಇತರರ ಜೊತೆಗೆ ಭಾವನಾತ್ಮಕವಾಗಿ ಅಂಟಿಕೊಂಡಿಲ್ಲ, ಜವಾಬ್ದಾರಿಯಿಂದ ಅಂಟಿಕೊಂಡಿರ್ತಾನೆ. ತಂದೆ, ಹೆಂಡತಿ, ತಾಯಿ, ಮಕ್ಕಳು ಇವೆಲ್ಲ ಜವಾಬ್ದಾರಿಯಿಂದ ಅಂಟಿಕೊಂಡು ಭಾವನೆಯಿಂದ ಅಂಟಿಕೊಳ್ಳದೆ ಇರಬಹುದು. ಅಂದ್ರೆ ಮಮಕಾರವನ್ನು ತೊರೆದು ನಾವು ಬದುಕಬಹುದು. ಹಲವಾರು ಸಂಬಂಧಗಳಲ್ಲಿ ಸಾಧ್ಯ. ಹಾಗಾಗಿ ಅಂತಹ ಒಂದು ಮಮಕಾರವನ್ನು ತೊರೆದಂತಹ ಸಂಬಂಧವ ಇಟ್ಟುಕೊಳ್ಳುವುದರಿಂದ, ಯಾರು ತಿಳಿದವನು, ಅವನಿಗೆ ಯಾರು ಇದ್ದರೂ ಖುಷಿಯಾಗಿರ್ತಾನೆ, ಯಾರು ಇಲ್ಲ ಅಂದ್ರೂ ಖುಷಿಯಾಗಿರ್ತಾನೆ. ಒಬ್ಬ ಹೋದ ಅಂತ ಬೇಜಾರಾಗಲ್ಲ, ಅವ್ನಿಗೆ ಇಷ್ಟ ಇಲ್ಲದ ವ್ಯಕ್ತಿ ಹತ್ರ ಬಂದ ಅಂತನೂ ಬೇಜಾರಾಗಲ್ಲ. ತನಗೆ ಇಷ್ಟವಾದ ವ್ಯಕ್ತಿ ಹತ್ರ ಬಂದ ಖುಷಿಯಾಗಲ್ಲ, ಇಷ್ಟಪಟ್ಟ ವ್ಯಕ್ತಿ ದೂರ ಹೋದಂತನೂ ಖುಷಿಯಾಗಿಲ್ಲ. ತನ್ನೊಳಗೆ ತಾನು ರಮಿಸುತ್ತಿದ್ದಾನೆ. ಅದಕ್ಕೆ ಸ್ವರ ಅಂತ. ಸ್ವ ಅಂದ್ರೆ ತಾನು, ರ ಅಂದ್ರೆ ರಮಿಸುವುದು. ತನ್ನಲ್ಲೇ ತಾನು ರಮಿಸ್ತಾ ಇದ್ದಾನೆ, ಹಾಗಾಗಿ ಅವನು ಸ್ವರನಾಗಿರ್ತಾನೆ. ಇಂತಹ ವ್ಯಕ್ತಿ ಎಲ್ಲವನ್ನೂ ಕಳಚಿಕೊಂಡಿರುವುದರಿಂದ ಜನರ ಜೊತೆಗಿದ್ದರೂ ಆತ ಏಕಾಂಗಿ, ಅವನು ಏಕಾಂಗಿ ಇದ್ದರೂ ಏಕಾಂಗಿ ಅಲ್ಲ. ಹಾಗೆ ಇಂತಹ ಸ್ಥಿತಿ ಜೀವನ್ಮುಕ್ತನಾದಂತಹ ವ್ಯಕ್ತಿಯ ಸ್ಥಿತಿ ಇದು ಅಂತ ಶಂಕರಾಚಾರ್ಯ ಹೇಳ್ತಾರೆ. ಎಲ್ಲ ರೀತಿಯ ಭೇದಗಳನ್ನ ಬಿಟ್ಟು, ಭೇದ ಅಂದ್ರೆ ಇಲ್ಲಿ ಆ, ಮಧ್ವಾಚಾರ್ಯ ಹೇಳುವಂತ ಭೇದ ಅಲ್ಲ, ಅದು ಸತ್ಯವೇ. ಪಂಚಭೇದಗಳಿದೆ, ಜಡ ಜಡಕ್ಕೂ ಭೇದ. ಯಾಕಂದ್ರೆ ಒಂದು ಕಲ್ಲಿದ್ದಂಗೆ ಮತ್ತೊಂದು ಕಲ್ಲಿಲ್ಲ, ಒಂದು ಮರ ಇದ್ದಂಗೆ ಒಂದು ಮರ ಇಲ್ಲ, ಮರದಲ್ಲೇನೆ ಕಾಂಡ ಇದ್ದಂಗೆ ಬೇರಿಲ್ಲ, ಬೇರೆ ಇದ್ದಂಗೆ ರೆಂಬೆ ಇಲ್ಲ, ರೆಂಬೆ ಇದ್ದಂಗೆ ಎಲೆ ಇಲ್ಲ. ಒಂದೊಂದು ಎಲೆನೂ ಒಂದೊಂದು ಆಕಾರ ಇರುತ್ತೆ. ಹಾಗೆ ಇದು ಪಂಚಭೇದಗಳಿದೆ. ಜಡ ಜಡಕ್ಕೂ ಭೇದ ಇದೆ, ಜಡ ಮತ್ತೆ ಜೀವಕ್ಕೂ ಭೇದ ಇದೆ, ಜೀವ ಜೀವಕ್ಕೂ ಭೇದ ಇದೆ, ಜಡ ಮತ್ತೆ ಪರಮಾತ್ಮನಿಗೂ ಭೇದ ಇದೆ, ಜೀವಕ್ಕೂ ಮತ್ತೆ ಪರಮಾತ್ಮನಿಗೂ ಭೇದ ಇದೆ, ಜೀವಕ್ಕೆ, ಆತ್ಮಕ್ಕಲ್ಲ. ಹಾಗೆ ಈ ಭೇದಗಳಿರುವುದು ದಿಟವೇ, ಅದು ಸತ್ಯವೇ. ಹಾಗಂತ ಅದನ್ನ ಇಟ್ಕೊಂಡು ನಾವು ಮೇಲು ಕೀಳು ಮಾಡುವ ಭೇದ ಭಾವ ಬೇಡ ಅಂತ ಶಂಕರಾಚಾರ್ಯ ಹೇಳಿದ್ದು. ಎಲ್ಲವೂ ಒಂದೇ ಅಂದ ತಕ್ಷಣ ಕಲ್ಲು ಮಣ್ಣೆಲ್ಲ ಒಂದೇನಾ ಅಂತ ನಾವು ಕೇಳಕ್ಕಾಗಲ್ಲ. ಆ ರೀತಿ ಅದ್ವೈತ ಅಲ್ಲ ಅದು. ನಾವು ಭೇದ ಭಾವ ಮಾಡದೆ ಎಲ್ಲವನ್ನು ಒಂದಾಗಿ ನೋಡುವುದು ಅಂತ, ಆ ರೀತಿಯ ಅದ್ವೈತ. ನಾವಿವತ್ತು ಅದ್ವೈತ ಅಂದ್ರೆ ಬೇರೆ ರೀತಿಯ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ಅದು ಮಧ್ವಾಚಾರ್ಯ ಹೇಳಿದಾಗೆ ಹೊರಗಿನಿಂದ ಎಲ್ಲವೂ ದ್ವೈತವೇ, ಮೂಲ ವಸ್ತು ಅದು ಅದ್ವೈತವೇ, ಅಂದ್ರೆ ಅದು ಒಂದೇ ಇದೆ. ಹಾಗಾಗಿ ನಾವು ಅದನ್ನು ನೋಡುವಾಗ, ಈ ದ್ವೈತವನ್ನು ನೋಡುವಾಗ, ಹೊರಗಡೆ ಎಲ್ಲಾ ರೀತಿಯ ಭೇದಗಳನ್ನು ನೋಡುವಾಗ, ನಮ್ಮ ಮನಸ್ಸಲ್ಲಿ ಮೂಲ ವಸ್ತು ಭಗವಂತ ಒಬ್ಬನೇ ಇದ್ದಾನೆ. ಅವನೇ ಭೇದ ಭಾವ ಮಾಡ್ತಲ್ಲ, ನಾವು ಭೇದ ಭಾವ ಮಾಡಬಾರ್ದು. ಇದು ಅದ್ವೈತ. ಹಾಗೆ ಇಂತಹ ಅದ್ವೈತ ಭಾವ ಬೆಳೆದಾಗ ನಮಗೆ ರಾಗದ್ವೇಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕೀಳರಿಮೆ, ಹಿರಿಮೆ, ಅಹಂಕಾರ, ಖಿನ್ನತೆ ಇವೆಲ್ಲವೂ ಕಡಿಮೆ ಆಗ್ತಾ 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 ತಾನಾಗೆ ನಮ್ಮಲ್ಲಿ ಆನಂದ ಭಾವ ಮೂಡ್ತಾ ಹೋಗುತ್ತೆ. ಅಂತಹ ಆನಂದ ಭಾವದಲ್ಲಿ ಇದ್ದವನನ್ನ ಜೀವನ್ಮುಕ್ತ ಅಂತ ಹೇಳ್ತಾರೆ. ಅಂತ ಜೀವನ್ಮುಕ್ತನ ಬದುಕಾಗಿ ಉಳಿಯಲ್ಲ, ಅದು ಲಹರಿ ಆಗ್ಬಿಡುತ್ತೆ. ಅದು
ಒಂದು ಹರಿದಾಟ ಆಗ್ಬಿಡುತ್ತೆ. ನಿಂತ ನೀರಾಗದೇನೆ ಅದು ಜೀವಂತ ನದಿಯಾಗಿ ಹರಿತಾ ಹೋಗುತ್ತೆ. ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ದಣಿವನ್ನ ನೀಗಿಸ್ತಾ, ದಾಹವನ್ನ ನೀಗಿಸ್ತಾ, ಅಲ್ಲಲ್ಲಿ ಅದು ಸುಂದರವಾಗಿ ಜಲಪಾತವಾಗಿ ಹರಿತಾ ತಾನಾಗಿ ಸಮುದ್ರಕ್ಕೆ ಸೇರುತ್ತೆ. ಅಂತಹ ಜೀವಂತ ನದಿಯಾಗಿ ಎಲ್ಲರೂ ಸಾಗರವನ್ನ ಸೇರ್ಲಿ ಅಂತ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.